ನಿನ್ನೆ ನಾವು ರಾತ್ರಿ ಹಂಗೆ ಮಾತಾಡ್ತಾ ಕೂತಿದ್ವಿ. ಆವಾಗ ಮನ್ಸೂರ್ ಅವರು ಒಂದು ಪ್ರಶ್ನೆ ಕೇಳಿದರು ಮತ್ತು ಅವರೇ ಹೇಳಿದ್ರು ಏನು ಅಂದ್ರೆ, ನಾಳೆ ಪ್ರವಚನದಲ್ಲಿ ಹೇಳ್ತೀರಿ. ಮೂರು ವಿಚಾರಗಳ ಬಗ್ಗೆ ಕೇಳಿದರು. ಮೊದಲನೇದಾಗಿ ಏನು ಅಂದ್ರೆ ಪ್ರಾರಬ್ಧ, ಎರಡನೇದಾಗಿ ಋಣಾನುಬಂಧ, ಮೂರನೇದಾಗಿ ವಾಸನೆ. ಅಂದ್ರೆ ಏನ್ರಿ ಇವು ಅಂತ ಇದು ನಾಳೆ ಪ್ರವಚನದಾಗ ಹೇಳ್ರಿ ಅಂತ ಇದು ಆಗಲಿ ಅಂತ ನಾವು ಕೇಳ್ತೀವಿ. ಅಧ್ಯಾತ್ಮದಲ್ಲಿ ಎಲ್ಲ ಈ ಒಂದು ಪ್ರವಚನಗಳಲ್ಲಿ ಕೇಳ್ತೀವಿ, ಪುರಾಣಗಳಲ್ಲಿ ಕೇಳ್ತೀವಿ, ಕೀರ್ತನೆಗಳಲ್ಲಿ ಕೇಳ್ತೀವಿ ಪ್ರಾರಬ್ಧ ಪ್ರಾರಬ್ಧ ಅಂತ. ಮತ್ತು ಈ ಋಣಾನುಬಂಧ ಅಂತೀವಿ. ಋಣಾನುಬಂಧ ಅಂದ್ರೇನು? ಇವೆರಡರದ್ದು ಒಂದಕ್ಕೊಂದು ನಿಕಟ ಸಂಬಂಧ, ಋಣಾನುಬಂಧ ಮತ್ತು ಪ್ರಾರಬ್ಧ. ಈ ಪ್ರಾರಬ್ಧದೊಳಗಿಂದ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಹೊಸ ಒಂದು ಪ್ರಾರಬ್ಧ ನಿರ್ಮಾಣ ಮಾಡ್ತಕ್ಕಂಥ ಒಂದು ಶಕ್ತಿ ಅದು. ಈ ಪ್ರಾರಬ್ಧದೊಳಗನೆ ಒಂದು ಹೊಸ ಪ್ರಾರಬ್ಧ ನಿರ್ಮಾಣ ಮಾಡೋ ಶಕ್ತಿ ಅದು. ಅದಕ್ಕೆ ನಾವೇನಂತೀವಿ ಅಂದ್ರೆ ವಾಸನಾ ಅಂತ ಹೇಳ್ತೀವಿ. ವಾಸನಾ ಅನ್ನೋದು ಒಂದು ಶಕ್ತಿ ಅದು. ಅದು ಮನುಷ್ಯ ಮಾತ್ರದಲ್ಲಿರ್ತದೆ. ನಮ್ಮ ಜೀವನದಲ್ಲಿ ಏನಾದರೂ ದುಃಖ, ಚಿಂತೆ, ಕಾಳಜಿ ಅಥವಾ ಏನಾದರೂ ಒಂದು ಭಯ, ಉದ್ವೇಗ, ಅಶಾಂತಿ, ಅಸಮಾಧಾನ, ಇದೊಂದೆಲ್ಲ ಕೂಡಿಸಿದೊಂದು ಫ್ಯಾಮಿಲಿ ಇದು. ಇದೊಂದು ಕುಟುಂಬ ಇದು. ಈ ಕುಟುಂಬದೊಳಗಿರೋರು ಯಾರ್ಯಾರು ಅಂದ್ರೆ ದುಃಖ, ಚಿಂತೆ, ಕಾಳಜಿ, ಭಯ, ಉದ್ವೇಗ, ಅಶಾಂತಿ, ಅಸಮಾಧಾನ, ಅತೃಪ್ತಿ, ಇವೆಲ್ಲ ಒಂದು ಫ್ಯಾಮಿಲಿ ಇದೆ. ಮತ್ತು ಇನ್ನೊಂದು ಫ್ಯಾಮಿಲಿ ಅದ, ಸುಖ, ಶಾಂತಿ, ಸಮಾಧಾನ, ತೃಪ್ತಿ, ಆನಂದ, ಅದು ಒಂದು ಫ್ಯಾಮಿಲಿ. ಇವೆರಡೂ ಫ್ಯಾಮಿಲಿನೂ ನಮ್ಮೊಳಗೆ ಇರ್ತಾರೆ. ಆದರೆ ಒಂದು ಫ್ಯಾಮಿಲಿ ಅಥವಾ ಒಂದು ಕುಟುಂಬದ ಪ್ರಭಾವದಿಂದಾಗಿ ಇನ್ನೊಂದು ಕುಟುಂಬದ ಸದಸ್ಯರೆಲ್ಲ ಸುಮ್ಮನೆ ಮೆತ್ತಗಾಗಿರ್ತಾರೆ, ಪ್ರಭಾವಹೀನರಾಗಿರ್ತಾರೆ. ಇವೆರಡೂ ಕುಟುಂಬದ ಉತ್ಪತ್ತಿ ಹೆಂಗಾಗ್ತದೆ ಅನ್ನೋ ವಿಷಯ ಬೇರೆ, ಅದು ಹೇಳ್ತದೆ. ಇದೇನು ದುಃಖ, ಚಿಂತೆ, ಕಾಳಜಿ, ಭಯ, ಉದ್ವೇಗ, ಶಾಂತಿ, ಅಸಮಾಧಾನ, ಅತೃಪ್ತಿ, ಇದು ಹಿಂದಿರ್ತಕ್ಕಂಥ ಒಂದು ಪ್ರಬಲವಾಗಿರ್ತಕ್ಕಂಥ ಇವುಗಳ ನಿರ್ಮಾಣಕ್ಕೆ, ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥ ಒಂದು ಯಾವ ಶಕ್ತಿ ಅದನೋ ಅದಕ್ಕೆ ನಾವು ವಾಸನ ಅಂತ. ವಾಸನದೊಳಗಿಂದ ಇವೆಲ್ಲ ನಿರ್ಮಾಣ ಆಗ್ತದೆ. ವಾಸನ ಅಂದ್ರೆ ಏನು ಅಂದ್ರೆ ಸಂಸ್ಕೃತದಲ್ಲಿ ವಸಬಂಧನೆ ಅನ್ನೋ ಧಾತುವಿನಿಂದ ಆಗ್ಯದ ವಾಸನಾ ಶಬ್ದ. ವಸಬಂಧನೆ ಅಂದ್ರೆ ಏನು ಅಂದ್ರೆ ನಮ್ಮನ್ನು ಕಟ್ಟಿ ಹಾಕ್ತಕ್ಕಂಥದ್ದು. ಇವೆಲ್ಲ ನಮ್ಮನ್ನು ಎದೆದಕ್ಕೂ ಕಟ್ಟಿ ಹಾಕ್ಯವ. ಅರ್ಥಾತ್ ಏನು ಅಂದ್ರೆ ವಸ್ತು, ವ್ಯಕ್ತಿ, ಪರಿಸ್ಥಿತಿಗಳ ಜೊತೆ ನಮ್ಮನ್ನು ಕಟ್ಟಿ ಹಾಕಿ ಅದರೊಳಗಿಂದ ಇವೆಲ್ಲ ದುಃಖ, ಚಿಂತೆ, ಕಾಳಜಿ ನಿರ್ಮಾಣ ಆಗ್ತದೆ. ಯಾವುದ್ರೊಳಗೆ ಯಾವ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಒಳಗೆ ನಮ್ದು ವಾಸನ ಇದನೋ, ಅಥವಾ ಯಾವ ವ್ಯಕ್ತಿ, ವಸ್ತು, ಪರಿಸ್ಥಿತಿ ಬಗ್ಗೆ ನಮ್ದು ವಾಸನ ಅದೇ ಅಂದ್ರೆ, ವಾಸನ ಅಂದ್ರೆ ಆಸಕ್ತಿ, ಮೋಹ, ಪ್ರಬಲವಾಗಿರ್ತಕ್ಕಂಥ ಇಚ್ಛಾ. ಇದು ಎದರ ಬಗ್ಗೆ ಇರ್ತಂದ್ರೆ ಯಾವುದ್ರ ಬಗ್ಗೆ ನಂದು ಅನ್ನೋ ಭಾವ ಅದನೋ ಅದು ವಾಸನ. ಎಲ್ಲಿ ವಾಸನ ಅದನೋ ಅಲ್ಲಿ ದುಃಖ.
ಈ ವಾಸನ ಬಹಳ ಸೂಕ್ಷ್ಮದಲ್ಲಿ ಇಲಾಸ್ಟಿಕ್, ಅರ್ಥಾತ್ ಎಂಥ ಒಂದು ಹಗ್ಗದ ವಾಸನ ಅನ್ನೋದು ಒಂದು ರಜ್ಜು ಅಂತ ಹೇಳ್ತಾರೆ, ಹಗ್ಗಿದು. ಆ ಹಗ್ಗದಿಂದ ನಾವೆಲ್ಲ ಕಟ್ಟಲ್ಪಟ್ಟಿವಿ. ನಮ್ಮ ನನ್ನದು ಅನ್ನುವಂಥ ಎಲ್ಲ ವಸ್ತುಗಳ ಜೊತೆಗೆ ನಾವು ಕಟ್ಟಲ್ಪಟ್ಟಿವಿ. ಮನೆ, ಮಾರು, ಹೆಂಡತಿ, ಮಕ್ಕಳು, ದುಡ್ಡು, ವಸ್ತು, ಅರ್ಥಾತ್ ಏನು ಅಂದ್ರೆ ಬೆಳ್ಳಿ, ಬಂಗಾರ, ವಸ್ತು, ಒಡವಿ, ಇಷ್ಟ ಅಲ್ಲದೇ ಮಾನ, ಸನ್ಮಾನ, ಪ್ರತಿಷ್ಠೆ, ಅಪೇಕ್ಷೆಗಳು, ಮಹತ್ವಾಕಾಂಕ್ಷೆಗಳು, ಇವೆಲ್ಲದರ ಜೊತೆಗೆ ನಾವು ನಮ್ಮನ್ನು ಕಟ್ಟಲ್ಪಟ್ಟಿವಿ. ಯಾವುದೋ ಒಂದು ಅವ್ಯಕ್ತ ಶಕ್ತಿ ನಮ್ಮನ್ನು ಕಟ್ಟಿ ಹಾಕಿವಿ. ಅದಕ್ಕೆ ನಾವು ವಾಸನ ಅಂತ ಹೇಳ್ತೀವಿ. ಆ ವಾಸನ ಏನು ಮಾಡ್ತದಂದ್ರೆ ನಮ್ಮನ್ನು ಅದ್ರ ಜೊತೆಗೆ ನಮ್ಮನ್ನು ಕಟ್ಟಿ ಹಾಕಿರೋದ್ರಿಂದ ಅದರದ್ದು ವಿಯೋಗ, ವಿಳಂಬ ಸಹನೆ ಆಗುವುದಿಲ್ಲ, ಅದರ ನಾಶ ಸಹನೆ ಆಗುವುದಿಲ್ಲ, ಅದರ ವಿಯೋಗ ಸಹನೆ ಆಗುವುದಿಲ್ಲ, ವಿಳಂಬ ಸಹನೆ ಆಗುವುದಿಲ್ಲ. ತಡ ಮಾಡಿದ ಕೂಡಲೇ ನಮಗೆ ಯಾರ ಬಗ್ಗೆ ಪ್ರೀತಿ ಅದ, ಆಸಕ್ತಿ ಅದ, ಮೋಹ ಅದ, ಅವ್ರದ್ದು ನಮ್ಮದು ಭೇಟಿ ಆಗೋದು ತಡ ಆಗದ ಕತ್ ಕೂಡಲೇ ಶುರು ಆಗ್ತದೆ ನೋಡಿ, ಚಿಂತೆ ಆಗ್ತದೆ, ತಳಮಳ ಆಗ್ತದೆ, ಏನೇನಾದ್ರು ಕಲ್ಪನಾ ಬರ್ತದೆ, ಹಿಂಗೆ ಒಂದು ನಮೂನೆ ದುಃಖ ಆಗ್ತದೆ. ಇದಕ್ಕೊಂದು ನಾನು ಯಾಕೆ ಹೇಳಿಕತ್ತೀನಿ ಅಂದ್ರೆ, ಇದಕ್ಕೂ ಮುಂಚೆ ನಾವು ಸ್ವಲ್ಪ ಪ್ರಾರಬ್ಧದ ಬಗ್ಗೆ ವಿಚಾರ ಮಾಡೋಣ. ಮನುಷ್ಯ ಸಾಮಾನ್ಯವಾಗಿ ಕರ್ಮ ಮಾಡ್ತಕ್ಕಂಥ ಪ್ರಾಣಿ ಇದ್ದ. ಕರ್ಮ ಮಾಡಲ್ಲ ಯಾರಿಗೂ ಒಂದು ಕ್ಷಣ ಇರ್ಲಿಕ್ಕಾಗಿಲ್ಲ. ಈ ಮಾತನ್ನು 5000 ವರ್ಷದ ಹಿಂದೆ ಭಗವಂತ ಹೇಳಿದಾನ ಭಗವದ್ಗೀತಾದ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ. ಕರ್ಮ ಮಾಡಲ್ಲ ಯಾರಿಗೂ ಒಂದು ಕ್ಷಣ ಇರ್ಲಿಕ್ಕಾಗಂಗಿಲ್ಲ. ಮುಂಜಾನೆ ಎದ್ದು ಕೂಡಲೇ ಶುರು ಮಾಡ್ತೀವಿ ನೋಡಿ. ಎದ್ದು ಕೂಡಲೇ ಹೆಣ್ಮಕ್ಳು ಥಳಿ ರಂಗೋಲಿ ಹಾಕೋದು, ಕಸ ಹುಡುಗೋದು, ದೀಪ ಹಚ್ಚೋದು, ಚಹಾ ಮಾಡೋದು, ಚಹಾ ಕೊಡೋದು, ಕರ್ಮ ಶುರು ಆಗ್ತಿಲ್ಲ. ಮುಂಜಾನೆ ಎದ್ವಿ ಅಂದ್ರೆ ರಾತ್ರಿ ನಿದ್ದತ್ತು ತನಕ ಕೆಲಸ ಮಾಡ್ತೀವಿ. ಮನ್ಯಾಗ ಅಂತಿರ್ತಾರೆ, ಇವ್ರು ನಾವು ಎಷ್ಟು ಸುಮ್ಮನೆ ಕೂಡಂತೀವ್ರಿ, ಕೂಡಂಗೆ ಇಲ್ರಿ, ಮತ್ತೆ ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ. ಸುಮ್ಮನೆ ಕೂಡ್ಲಿಕ್ಕೆ ಆಗ್ಬೇಕಲ್ಲ ನಮಗೆ. ಸುಮ್ಮನೆ ಕೂಡ್ಲಿಕ್ಕೆ ಆಗಂಗಿಲ್ಲ ಅನ್ನೋದು ದೊಡ್ಡ ನಮಗೇನಾಗಿದೆ ಪ್ರಶ್ನೆ ಆಗಿದೆ. ಯಾಕಂದರೆ ಸ್ವಸ್ಥ ಒಂದು ತಾಸು ಕೂತ್ ಜಪ ಮಾಡ್ಲಿಕ್ಕೆ ಆಗಂಗಿಲ್ಲ ಅನ್ನೋದು ಅದ ಬೇಸ್ಮೆಂಟ್ ಮೇಲೆ ಅದ. ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಬೇಸ್ಮೆಂಟ್ ಮೇಲೆ ಒಂದು ತಾಸು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಜಪ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಸುಮ್ಮನೆ ಕೂಡ್ಲಿಕ್ಕೆ ಆಗಂಗಿಲ್ಲ ನಮಗೇನೋ ಒಂದು ಬೇಕಾಗಿದ್ರಿ. ಆ ಧಡಪಡ ಸಲುವಾಗಿ ಸುಮ್ಮನೆ ಕೂಡ್ಲಿಕ್ಕೆ ಆ ಬೇಕು ಅನ್ನೋದೇನು ಒಂದು ತಲೆಯಾಗ ಮತ್ತು ಒಂದ ಬೇಕನ್ಸೋದ್ರಿ, ಒಂದಾದ ಬಳಕ ಒಂದು ಬೇಕನ್ನಿಸ್ತ. ಹಿಂಗಾಗಿ ಏನಾಗ್ತದೆ ಅಂದ್ರೆ, ಒಂದು ಬೇಕು ಅನ್ನೋದ್ರ ಬೆನ್ನು ಹತ್ತಿ ನಾವೇನು ಮಾಡ್ತೀವಿ ಅಂದರೆ ಧಡಪಡ. ಎಷ್ಟೋ ಸಲ ಉದಾಹರಣೆ ಹೇಳ್ತಿರ್ತೀನಿ ನಾನು. ಯಜಮಾನರು ಊಟ ಮಾಡಿ ಮಲ್ಕೊಂಡೆದ್ದು ಮಧ್ಯಾಹ್ನ 5 ಗಂಟೆ ಸುಮಾರು ಜಪ ಮಾಡ್ಕೊತ ಕೂತಿದ್ರು. ಒಮ್ಮೆಲೆ ತಲೆಯಾಗ ಏನು ಬಂತು, ಬೋಂಡ ತಿನ್ನಬೇಕು ಅಂತ. ವಾಸನ ಒಂದು ಎತ್ತಿ ನೋಡ್ರಿ ಒಳಗಿಂದ. ವಾಸನ ಎಲ್ಲಿಂದ ಹೇಳ್ತಾವಂದ್ರೆ ಒಳಗಿಂದ ಹೇಳ್ತಾವ್ರಿ. ನಮ್ಮ ಅಂತಃಕರಣದೊಳಗೆ ಅನೇಕ ಜನ್ಮದ್ದು ಕೊಳಚಿ ತುಂಬೆ ಸಂಸ್ಕಾರಗಳದೊಂದು ಕೊಳಚಿ. ಅದರೊಳಗೆ 108 ಪ್ರಕಾರದ್ದು ಏನವ ಅಂದ್ರೆ ಮಹತ್ವಾಕಾಂಕ್ಷ ಅವ, ವಾಸನ ಅವ, ಅಪೇಕ್ಷಾ ಅವ. ಮೂಲತಃ ವಾಸನ ಹೆಂಗಾಗ್ತದೆ ಹೇಳ್ತಾರೆ. ನಾವು ಏನಾದರೂ ಒಂದು ಕೆಲಸ ಮಾಡಿದ್ವಿ, ಅದರದ್ದು ಸೂಕ್ಷ್ಮವಾಗಿರೋ ಸಂಸ್ಕಾರ ನಿರ್ಮಾಣ. ಒಂದು ಹೆಜ್ಜೆ ಎತ್ತಿಟ್ಟರು ಅದು ಕರ್ಮ ಮಾಡಿದ ಕೂಡಲೇ ಎಲ್ಲಿ ಆಗ್ತದೆ ಅದು ಒಂದು ಅಂತಃಕರಣದಾಗ. ಒಂದು ಕೆಲಸ ಮಾಡಿದ ಕೂಡಲೇ ಆ ಕೆಲಸದ ಸೂಕ್ಷ್ಮವಾಗಿರೋ ಪ್ರಭಾವ ಏನದನೋ
ನಮ್ಮ ಅಂತಃಕರಣ ಅನ್ನುವಂಥದ್ದು ಒಂದು ಸರೋವರ ಅಂತ ತಿಳ್ಕೊಂಡ್ರೆ, ಯಾವ ರೀತಿಯಾಗಿ ಒಂದು ಶಾಂತವಾದ ಸರೋವರದಲ್ಲಿ ಒಂದು ಹಳ್ಳ ಹಾಕಿದ ಕೂಡಲೇ ಒಂದು ಹಿಂಗೆ ಅದರೊಳಗೆ ವೃತ್ತಿ ವಲಯ ನಿರ್ಮಾಣ ಆಗ್ತದೆ, ತರಂಗಗಳು ಹೆಂಗೆ ಹಂಗೆ ಒಂದು ಕೆಲಸ ಮಾಡಿದ ಕೂಡಲೇ ಅದು ನಮ್ಮ ತಲೆಯಾಗಿಂದ ಹೋಗಿ ಅಂತಃಕರಣದಾಗ ಅಪ್ಪಳಿಸಿದ ಕೂಡಲೇ ಒಂದು ಅಲ್ಲಿ ಭಾವ ತರಂಗ ನಿರ್ಮಾಣ ಆಗ್ತದೆ, ವಿಚಾರ, ಅದಕ್ಕೆ ನಾವು ವೃತ್ತಿ ಅಂತೀವಿ. ವೃತ್ತಿ ನಿರ್ಮಾಣ ಆಗ್ತದೆ. ಆ ಕೆಲಸ ಚಲೋ ಆಯ್ತು, ಕೆಟ್ಟ ಆಯ್ತು, ಅನುಕೂಲ ಆಯ್ತು, ಪ್ರತಿಕೂಲ ಆಯ್ತು ಅನ್ನುವಂಥ. ಆಮೇಲೆ ಸ್ವಲ್ಪ ಹೊತ್ತಿಗೆ ಅದು ಕೆಳಗಿಳಿದು ಹೋಗಿಬಿಡ್ತದೆ. ಅದರೊಳಗಿಂದ ಸೂಕ್ಷ್ಮವಾಗಿರೋ ಕೆಲವು ಭಾವಗಳು ಕೆಳಗೆ ಹೋಗ್ತಾವೆ. ಚಲೋ ಆಯ್ತು, ಇನ್ನೊಮ್ಮೆ ಮಾಡಬೇಕು, ಅಥವಾ ಚಲೋ ಆಗಲಿಲ್ಲ, ನಮಗೆ ತ್ರಾಸಾಯ್ತು, ಅದು ಒಂದು. ಆಮೇಲೆ ಏನು ಮಾಡಿಬಿಡ್ತಾರೆ ಅಂದರೆ ಅದರೊಳಗಿಂದ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಅಂತರಂಗದೊಳಗಿಂದ ನಮ್ಮ ಈ ಮಜ್ಜಾತಂತು, ಜ್ಞಾನತಂತು ಅಂತ ಒಂದು ಕೋಟಿಗಟ್ಟಲೆ ನಮ್ಮಲ್ಲಿ ನರನಾಡಿಗಳವ. ಅದರೊಳಗಿಂದ ಮೆದುಳಿಗೆ ಮುಟ್ತದೆ. ಇಂಥ ಒಂದು ಕೆಲಸ ಆಯ್ತು, ಅದರಿಂದ ನಮಗೆ ಹಿತ ಆಯ್ತು, ಚಲೋ ಆಯ್ತು, ಆದ್ದರಿಂದ ಇನ್ನೊಮ್ಮೆ ಆಗಬೇಕು ಅಂದ್ಕೂಡಲೇ ಮೆದುಳು ಏನು ಮಾಡ್ತವೆ, ಇಂದ್ರಿಯಗಳಿಗೆ ಪ್ರೇರಣೆ ಮಾಡ್ತವೆ. ಇನ್ನೊಂದು ಸಲ ಅದನ್ನ ಕೆಲಸ ಒಂದು ತಿಂದ್ವಿ, ಸಾಕಾಗಲಿಲ್ಲ, ಇನ್ನೊಂದು ಬೇಕನ್ನಿಸ್ತು, ಆ ಮೆದುಳು ಏನು ಮಾಡ್ತವೆ, ಕೈಗೆ ಪ್ರೇರಣೆ ಮಾಡ್ತವೆ, ಇನ್ನೊಂದು ಕೇಳು. ಕೈ ಅದನ್ನ ಕೇಳಿದ ಕೂಡಲೇ ಬಾಯಿ ಅದನ್ನ ತಿಂದ ಕೂಡಲೇ ಮತ್ತೊಂದು ಸಂಸ್ಕಾರ ನಿರ್ಮಾಣ ಆಗುತ್ತೆ. ಒಂದು ಕರ್ಮ ಆದ ಕೂಡ ಒಂದು ಸೂಕ್ಷ್ಮವಾಗಿರೋ ಸಂಸ್ಕಾರದೊಂದು ಇದು ಏನಾಗ್ತದೆ ಅಂದ್ರೆ ಆವರಣ, ಒಂದು ವಲಯ ನಮ್ಮ ಅಂತಃಕರಣ ಮೂಡ್ತದೆ. ಅದ್ರ ಮೇಲೆ ಒಂದು ಸೂಕ್ಷ್ಮ ಸಂಸ್ಕಾರದ ಪದರ ಬರ್ತದೆ. ಆ ಪದರಿನ ಮೇಲೆ ಪದರು ಅಕ್ಕೋತ ಸಂಸ್ಕಾರಗಳಂತ ಏನಾಗಿಬಿಡ್ತದೆ ಅಂದರೆ ಒಂದು ಮೊತ್ತ ಆಗ್ತದೆ. ಅದರೊಳಗಿಂದ ಒಂದು ಸ್ವಭಾವ ನಿರ್ಮಾಣ ಆಗ್ತದೆ. ಆ ಸ್ವಭಾವಗಳ ಮೊತ್ತಕ್ಕೆ ನಾವು ಸಂಸ್ಕೃತಿ ಅಂತೀವಿ. ಒಂದು ಸಮಾಜದಲ್ಲಿಯ ಸಹಸ್ರಾರು ಜನರ ಸಂಸ್ಕಾರಗಳಿಂದ ಉಂಟಾಗಿರ್ತಕ್ಕಂಥ ಸ್ವಭಾವಗಳ ಒಂದು ಮೊತ್ತಕ್ಕೆ ನಾವೇನಂತೀವಿ ಅಂದರೆ ಸಂಸ್ಕೃತಿ ಅಂತೇಳಿ. ಅದೇನು ಒಂದು ಸೂಕ್ಷ್ಮವಾಗಿರೋ ಸಂಸ್ಕಾರ ನಿರ್ಮಾಣ ಆಗ್ತದೋ ಆ ಸಂಸ್ಕಾರದಲ್ಲಿ ಆವರಣ ಅಕ್ಕೋತ ನಮ್ಮೊಳಗೆ ಏನಾಗ್ತದೆ ಅಂದ್ರೆ ಸ್ವಭಾವ ನಿರ್ಮಾಣ ಆಗ್ತದೆ, ವಾಸನಾ ನಿರ್ಮಾಣ ಆಗ್ತದೆ. ಆ ವಾಸನ ಒಳಗೆ ಕೂತಿರ್ತಾವ್ರಿ ಎಲ್ಲ. ಅವು ಎದ್ರ ಸಲುವಾಗಿ ಕೂತಿರ್ತಾವಂದ್ರೆ ಅವು ಅವಕಾಶದ ಪ್ರತೀಕ್ಷೆ ಮಾಡ್ಕೋತ ಕೂತಿರ್ತಾವೆ. ಮಾವಿನ ಹಣ್ಣು ತಿನ್ಬೇಕು ಅನಿಸಿರ್ತದೆ, ಅದು ಮುಂದೆ ಬರೋ ತನಕನೂ ಸುಮ್ಮನೆ ಇರ್ತದೆ ಮನಸ್ಸು. ಆ ಮಾವಿನ ಹಣ್ಣಿನ ಬುಟ್ಟಿ ಮುಂದೆ ಬಂದು ಕೂಡ ತಿನ್ಬೇಕನ್ನಿಸ್ತದೆ. ಪರಿಸ್ಥಿತಿಯನ್ನು ಅಪೇಕ್ಷೆ ಮಾಡ್ತಿರ್ತದೆ ವಾಸನೆಗಳು. ಒಂದೊಂದು ಸಲ ಹಾಗೆ ಸೂಕ್ಷ್ಮವಾಗಿ ತಮಗೆ ಬರ್ತಿರ್ತಾವೆ ವಾಸನ. ಈ ವಾಸನ ಹೆಂಗೆ ಬರ್ತಾವೆ ಅಂದ್ರೆ, ಇವತ್ತ ಜ್ಞಾನೇಶ್ವರ ಬರಲಿಕ್ಕೆ ಹತ್ತಿದ್ದೆ, ಈ ಒಂದು ಪಳಚಾಗಿಂದ ನೋಡ್ರಿ ಅಮೋನಿಯಾ ಅನ್ನೋ ವಾಯು ಹಿಂಗೆ ಮ್ಯಾಲೆ ಬರ್ತದೆ ಅಂತ. ಆ ಗುಳ್ಳಿಯಾಗಿ ಬರ್ತದೆ, ಮ್ಯಾಲೆ ಬಂದು ಫಟ್ ಅಂತ ಹೊಡೆದ್ಕೊಳ್ಳಿ ಹೊಲಸನ ವಾಸನೆ ಬರ್ತದೆ. ಹಾಗೆ ನಮ್ಮ ಅಂತಃಕರಣಗಳು ಅನೇಕ ಜನ್ಮದ ಕರ್ಮಗಳ ಸಂಸ್ಕಾರಗಳ ಒಂದು ಮೊತ್ತೇನವನು, ಚಲೋ ಕರ್ಮದ್ದೂ ಆಯ್ತು, ಕೆಟ್ಟ ಕರ್ಮದ್ದೂ ಆಯ್ತು, ಅದೆಲ್ಲ ನಮ್ಮ ಅಂತಃಕರಣದೊಳಗೆ ಸಂಸ್ಕಾರಗಳ ರೂಪದಲ್ಲಿ ಕೂತಿರ್ತದೆ. ಅದರ 3 ಪ್ರಕಾರದ ಸಂಸ್ಕಾರ ಇರ್ತಾವೆ. ಒಂದು ಸಾತ್ವಿಕವಾಗಿರೋದು, ರಾಜಸಿಕವಾಗಿರೋದು, ತಾಮಸಿಕವಾಗಿರೋದು. ಸಂಸ್ಕಾರಗಳದ್ದೊಂದು ದೊಡ್ಡದೊಂದು ಅದೇನು ದೊಡ್ಡ ಒಂದು ಬಳಚಿದ್ದಂಗೆ ಯಾರಿಂದ ಹಿಂಗೆ ಕಾಣಿಸ್ತೀವ್ರಿ, ಒಳಗೆ ಬಳಚಿ ಸಂಸ್ಕಾರಗಳದ್ದು ಪರಿಸ್ಥಿತಿ ಅನುಕೂಲ ಬಂದ ಕೂಡ ಆ ಸಂಸ್ಕಾರಗಳ ಒಳಗಿಂದ ವಾಸನ ಹೇಳ್ತಾವೆ ಮ್ಯಾಲೆ. ಒಂದು ಸಲ ಸುಮ್ಮನೆ ಕೂತಿರ್ತೀವಿ, ಏನೋ ಒಂದು ವಾಸನ ಬರ್ತದೆ. ವಾಸನ ಅಂದ್ರೆ ಉರ್ಮಿ ಅಂತಾರೆ ಮರಾಠಿ ಒಳಗೆ. ಉತ್ಕಟವಾಗಿರೋ ಅಪೇಕ್ಷ, ಆವೇಶ. ಉರ್ಮಿ ಅಂದ್ರೆ ಆವೇಶ. ಮೊದಲು ಉರ್ಮಿ, ಆಮೇಲೆ ನಿಧಾನವಾಗಿ ಅದೇನಾಗ್ತದೆ, ವಿಚಾರ ಆಗ್ತದೆ, ಆಮೇಲೆ ಹೊರಗೆ ಬೀಳ್ತದೆ, ಕಾರ್ಯ ಆಗ್ತದೆ. ಅವ್ನು ಸುಮ್ಮನೆ ಕೂತಿದ್ರು ಸಹ ಜಪ ಮಾಡ್ಕೊತ ಕೂತಿದ್ರು, ಬೋಂಡ ತಿನ್ಬೇಕನ್ನಿಸ್ತು. 1-2 ಸಲ ಸುಮ್ಮನೆ ಅದನ್ನ ಅವಾಯ್ಡ್ ಮಾಡಿದ್ರು ವಿಚಾರ. ಆದರೂ ಮತ್ತೊಂದು ಸಲ ಏನು ಅನ್ಸ್ಕೊತೀವಿ, ಬೋಂಡ ತಿನ್ಬೇಕು. ಆಮೇಲೆ ಸಾವಕಾಶ ಜಪ ಮಾಡಿ ಕೊಳ್ಳ ಹಾಕೋದು. ಅವ್ರಿಗೆ ಅಡಿಗೆ ಮನೆ ಬಾಗಿಲ್ಲ ಹಣಿಕೆ ಹಾಕಿ ನೋಡಿದ್ರು, ಏನ್ತೇನೋ ಚಹಾ ಮಾಡ್ಲಿಕ್ಕೆ ಅದಿದ್ದು. ಸಹಜವಾಗಿ ಅಂದರು, ಚಹಾ ಜೊತೆ 1-2 ಬೋಂಡ ಮಾಡ್ತೀನು.
ಅಂಕುಲ್ ಹೇಳ್ತಂದು ಮನ್ಯಾಗ ಎಣ್ಣೆ ಇಲ್ಲ, ಎಣ್ಣೆ ತೊಗೊಂಬರ್ರಿ ಮಾಡ್ತೀನಿ. ಸುಮ್ಮನೆ ಜಪ ಮಾಡ್ಕೊಂಡು ಕೂತಿದ್ರಿ, ಚಹಾ ಮಾಡ್ತಂದು ಕೂಡ್ತಿದ್ದೆ, ಕುಡಿದು ಸುಮ್ಮನೆ ಕೂಡಬಾರ್ದ? ಭಾಳ ದಿವಸ ಆಯ್ತು ತಿಂದೇ ಇಲ್ಲ ಅಂದ ಕೂಡಲೇ ನಾನಾದ್ರೆ ಏನು ಮಾಡಲಿ, ಎಣ್ಣೆ ಇಲ್ಲ ಮನ್ಯಾಗ, ಎಣ್ಣಿಲ್ಲ, ತಾಯಿ ಡಬ್ಬಿ ತೊಗೊಂಬರ್ತೀನಿ ನಾನು. ನೋಡಿ ಈ ವಾಸನ ಸುಮ್ಮ ಕುಡಿಸ್ಬಿಡು. ಕರ್ಮದಲ್ಲಿ ಪ್ರವೃತ್ತಿ ಯಾಕೆ ಆಗ್ತಂದ್ರೆ ವಾಸನದಿಂದನ. ಸುಮ್ಮ ಕೂತಿರ್ತೀವಿ, ಮತ್ತೆ ಏನೋ ಒಂದು ತಲೆಯಾಗ ಬಂದ್ಬಿಡ್ತದೆ, ಮಾರ್ಕೆಟ್ನಾಗ ಹೋಗಿ ಬಂದ್ಬಿಡು. ಅವ್ನು ಡಬ್ಬಿ ತೊಗೊಂಡು ಹೊಂಟ ಪ್ಯಾಟ್ಯಾಗ ಹೋದ, ಅಲ್ಲಿ ಕರ್ಫ್ಯೂ ನಡೆದಿತ್ತು, ಪೊಲೀಸರ ಲಾಠಿ ಚಾರ್ಜ್ ನಡೆದಿತ್ತು. ಒಂದು ಹೊರತಿ ಒಂದು ತಲೆಗೂ ಬಿತ್ತು, ಬಿದ್ದ ಕೂಡ ತಲೆ ಹೊಡೆದು ಬಳ 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 ರಕ್ತ ಬರ್ಲಿಕ್ಕೆ ಹತ್ತು. ಗಟ್ಟೆ ತಲೆ ಹಿಡ್ಕೊಂಡು ಆ ಡಬ್ಬಿ ಸಿಟ್ಟಿಗೆ ತತ್ಲ ಒಗದ ಮನೆಗೆ ಬಂದ. ಮನೆಗೆ ಬಂದ ಕೂಡ ಹೆಂಟದು ಎಣ್ಣೆ ಡಬ್ಬಿ ಎಲ್ಲಿದ, ಎಲ್ಲಿ ಡಬ್ಬಿ ತರ್ತೀವಿ ನೋಡಿ ಏನಾಗ್ತದೆ. ನಾನು ನಿಮ್ಗೆ ಏನು ಹೇಳಿದ್ದೆ, ಸುಮ್ಮನೆ ಜಪ. ಅವು ಮನಸ್ಸಿನಾಗ ಕೂತಿರ್ತಾವ್ರಿ. ಇದರೊಳಗೆ 2 ಪ್ರಕಾರದ ವಾಸನ, ಒಂದು ಸದ್ವಾಸನ, ಒಂದು ಅಸದ್ವಾಸನ. ಯಾವುದು ನಮ್ಮನ್ನು ಪ್ರಪಂಚದ ಕಡೆಗೆ, ದೃಶ್ಯದ ಕಡೆಗೆ, ಪ್ರಾಪಂಚಿಕ ಸುಖಗಳ ಕಡೆಗೆ ಎಳಿತದನೋ ಅದು ಅಸದ್ವಾಸನ. ಅಸತ್ತಿನ ಕಡೆಗೆ ಎಳೆಯುವಂಥ ವಾಸನಕ್ಕೆ ಅಸದ್ವಾಸನ, ಸತ್ತದ ಕಡೆಗೆ ಎಳೆಯುವಂಥ ವಾಸನಕ್ಕೆ ಸದ್ವಾಸನ. ಸದ್ವಾಸನ ಅಂದ್ರೆ ಏನು ಅಂದ್ರೆ ಜಪ ಮಾಡಬೇಕು, ಸತ್ಸಂಗ ಮಾಡಬೇಕು, ಉಪಾಸನ ಮಾಡಬೇಕು, ಪೂಜೆ ಮಾಡಬೇಕು, ಪಾರಾಯಣ ಮಾಡಬೇಕು, ಪಾಠ ಮಾಡಬೇಕು, ಹೋಮ ಹವನ ಮಾಡಬೇಕು, ದಾನ ಧರ್ಮ ಮಾಡಬೇಕು, ಅನ್ನ ಸಂತರ್ಪಣೆ ಮಾಡಬೇಕು, ಏನಾದರೂ ದೇವತಾ ಕಾರ್ಯ ಮಾಡಬೇಕು, ಸಮಾಜಕ್ಕೆ 4 ಮಂದಿ ಹಿತ ಆಗುವಂಥದ್ದು. ಇವೆಲ್ಲ ಸದ್ವಾಸನ. ಭಗವಂತನ ಕಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಯೋಗ್ಯವಾಗಿರೋ ಕರ್ಮಗಳಲ್ಲಿ ತೊಡಗಿಸ್ತಕ್ಕಂಥ ಏನು ವಾಸನ ಅವನು ಅವಕ್ಕೆ ಸದ್ವಾಸನ. ಪ್ರಪಂಚದ ಕಡೆ ತೊಗೊಂಡು ಹೋಗ್ತಕ್ಕಂಥ ವಾಸನ ಏನಂದ್ರೆ ಅಸತ್ಯದ ಕಡೆ ತೊಗೊಂಡು ಹೋಗುವ ವಾಸನಕ್ಕೆ ಅಸದ್ವಾಸನ. ಮತ್ತು ಇವು ವಾಸನ ಹೆಂಗೆ ನಿರ್ಮಾಣ ಆದವ್ರಿ ಅಥವಾ ಹೆಂಗೆ ನಮ್ಗೆ ಈ ಜನ್ಮದಾಗ ಬಂದು ಅಂತಂದರೆ, ಹೋದ ಜನ್ಮದಲ್ಲಿ ನಾವೇನು ಅನೇಕ ಕರ್ಮಗಳನ್ನು ಮಾಡಿರ್ತೀವಿ. ಭಗವಂತ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾತಿ. ನಿನಗೆ ಕರ್ಮ ಮಾಡಲಿಕ್ಕೆ ಮಾತ್ರ ಅಧಿಕಾರದೇ, ಹೊರತು ಫಲ ಅನುಭವಿಸ್ಲಿಕ್ಕೆ ನಿನಗೆ ಅಧಿಕಾರ. ನಾ ಕೊಟ್ಟದ್ದನ್ನು ನೀನು ತಗೋಬೇಕು, ಕೊಟ್ಟದ್ದನ್ನು ಕೊಟ್ಟಷ್ಟು, ಕೊಟ್ಟಾಗ ಕೊಟ್ಟಂಗೆ ನೀನು ಅದನ್ನು ತಗೋಬೇಕು. ಭಗವಂತ ಹಿಂಗ್ಯಾಕೆ ನಿರ್ಬಂಧ ಹಾಕಿದ್ರೆ ನಮಗೆ? ನಮ್ದು ಹೆಂಗದ ಅಂದ್ರೆ ಪರಿಸ್ಥಿತಿ, ಅಜ್ಞಾನಿ ಇದ್ದೀವಿ, ದೇಹ ಬುದ್ಧಿ ತುಂಬೆ ಅದು. ನಾವು ಯಾವಾಗಲೂ ಪ್ರಪಂಚ ಅರ್ಥಾತ್ ನಮ್ಮದು ವಿಷಯಗಳ ಕಡೆಗೆ ಸ್ವಾಭಾವಿಕ ಪ್ರವೃತ್ತಿ ಇರೋದರಿಂದ ನಾವು ವೈಷಯಿಕ ಒಂದು ಅಪೇಕ್ಷೆಗಳನ್ನು ಮಾಡ್ತೀವಿ. ಆದರೆ ಭಗವಂತನಿಗೆ ಭಗವಂತನೊಂದು ಭಾಳ ದೊಡ್ಡ ಒಂದು ದಯಾಳುತನ ಅಂದರೆ, ಅವನೊಂದು ದೊಡ್ಡ ಗುಣ ಏನದ ಅಂದ್ರೆ ನಮ್ಮನ್ನು ತನ್ನ ಕಡೆ ತಗೋಬೇಕು ಅನ್ನೋ ಅಪೇಕ್ಷೆ ಅದ. ನಾವು ಇತ್ಲ ಪ್ರಪಂಚದ ವಿಷಯಗಳ ಕಡೆಗೆ ಹೋಗ್ಬೇಕನ್ನೋದು ನಮ್ಮ ಪ್ರವೃತ್ತಿ ಅದು. ಆದ್ದರಿಂದ ಅವ್ನಿಗೆ ಏನು ಅನ್ನಿಸ್ತದೆ, ಇವು ಕರ್ಮಫಲವನ್ನು ಕರ್ಮಫಲದ ಅಧಿಕಾರಿ ಇವ್ರಿಗೆ ಕೊಟ್ಟು ಬಿಟ್ಟರೆ ಇವರು ಬರೀ ಪ್ರಾಪಂಚಿಕ ಫಲವನ್ನು ಅನುಭವಿಸ್ಲಿಕ್ಕೆ ಧರ್ಪಡಿಸ್ತಾರೆ. ಆದ್ದರಿಂದ ನನ್ನ ಕಡೆಗೆ ಬರ್ತಕ್ಕಂಥ ಅವ್ರು ಮಾಡಿರೋ ಕರ್ಮದ ಫಲವನ್ನು ನನ್ನ ಕಡೆಗೆ ಬರುವಂಥ ಒಂದು ಫಲದ ರೂಪದಲ್ಲಿ ಕೊಟ್ಟರೆ ಅವ್ರು ಹಿತ ಆಗ್ತದೆ ಅನ್ನುವಂಥ ಭಾವನೆಯನ್ನು ನಾವು ತನ್ನ ಕೈಯಾಗಿಟ್ಟುವ. ಅರ್ಥಾತ್ ಏನು ಅಂದ್ರೆ ಸಣ್ಣ ಹುಡುಗರು ದುಡ್ಡು ಕೇಳಿದಂಗೆ ಅವು ಏನಾರು ತೊಗೊಂಡು ತಿಂತಾವೆ. ಅದಕ್ಕಿಂತ ಅಪ್ಪ ಏನಂತಾನ, ಅರ್ಥಾತ್ ಹೆಂಗೆ ಅಂತಂದ್ರೆ ಒಬ್ಬ ಮಗ ನೌಕರಿ ಮಾಡ್ತಿದ್ದ, ಶೆರೆ ಕುಡಿತಿದ್ದ. ಅಪ್ಪ ಏನಂದ, ಅವನು ಪಗಾರೆಲ್ಲ ಶೆರೆಕ ಹಾಕ್ತಿದ್ದ, ಶೆರೆ ಕುಡಿಯೋದು, ಹೋಟೆಲ್ನಾಗ ತಿನ್ನೋದು, ಹಿಂಗೆ ಅಪವ್ಯಯ ಮಾಡ್ತಿದ್ದು. ಅಪ್ಪ ಏನಂದ, ಆ ಪಗಾರ ತಂದು ನನ್ನ ಕೈ ಕೊಡು, ನಾ ಹೆಂಗೆ ಕೊಡ್ತೀನಿ ಅಷ್ಟೇ ಖರ್ಚು ಮಾಡು. ಅರ್ಥಾತ್ ಏನಂದ್ರೆ ಅವ್ನ ಪ್ರವೃತ್ತಿಯ ನಿಯಂತ್ರಣ ಆಗ್ತಿಲ್ರಿ. ಹೆಂಗೋ ಕರ್ಮವನ್ನು ಮಾಡಿ ನನ್ನ ಕಡೆ ಕೊಟ್ಟಿರು, ನಾ ಹೆಂಗೆ ಕೊಡ್ತೀನೋ ಹಂಗೆ ನೀ ಫಲ ಅನುಭವಿಸು ಅಂದ್ರೆ ಅವ್ನ ಹಿತದ ದೃಷ್ಟಿಯಿಂದಲೇ ಭಗವಂತ ವಿಚಾರ ಮಾಡ್ತಾರೆ. ಅದಕ್ಕೆ ನಮಗೇನಿಸ್ತದೆ, ನಾನು ಕರ್ಮ ಮಾಡಿ ಅನ್ಬೇಕು, ನನ್ನ ಫಲ ನನಗೆ ಬರಬೇಕು. ನಾವು ಅಪೇಕ್ಷೆ ಮಾಡೋದು ದುಃಖದ ಫಲವನ್ನು ಭಗವಂತ ಕೊಡಬೇಕನ್ನಿಸೋದು. ಅರ್ಥಾತ್ ಏನು ಅಂದ್ರೆ
ನಮ್ಮನ್ನು ಸಮಾಧಾನ ಕಡೆ ತಗೊಂಡು ಹೋಗೋ ಫಲ. ಆದ್ದರಿಂದ ಭಗವಂತನಿಂದ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಹೋದ ಜನ್ಮದಾಗ ನಾವು ಕರ್ಮ ಮಾಡಿದ್ವಿ. ಈ ಕರ್ಮದ ಸ್ವರೂಪ ಏನದ ಅಂದರೆ ಈ ಕರ್ಮದಲ್ಲಿ 3 ಪ್ರಕಾರಗಳು. ಮೊದಲನೇದು ಯಾವುದು ಅಂದ್ರೆ ಕ್ರಿಯಮಾನ, ಎರಡನೇದು ಯಾವುದು ಅಂದ್ರೆ ಪ್ರಾರಬ್ಧ, ಮೂರನೇದು ಯಾವುದು ಅಂದ್ರೆ ಸಂಚಿತ. ಈ ಸದ್ಯ ನಮ್ಮೊಳಗೆ 3 ಕರ್ಮವ. ಒಂದು ಸಂಚಿತ ಕರ್ಮದ, ಒಂದು ಪ್ರಾರಬ್ಧ ಕರ್ಮದ, ಒಂದು ಕ್ರಿಯಮಾನ ಕರ್ಮ. ಅಂದ್ರೆ ಹೆಂಗಿರ್ತದೆ ಇದು ಅಂದ್ರೆ ಇತ್ತ ಗುಡ್ಡ ಈ ಭತ್ತದ ಕೆಳಗೆ ನೋಡ್ರಿ, ಭತ್ತದ ಕಣದಿರ್ತಾವೆ, 100 ಚೀಲ ಭತ್ತ ಹಿಡಿಯುವಂಥ ಕಣದಿರ್ತಾವೆ ಬಿದಿರಿನ. ಅವ್ರೇನು ಮಾಡ್ತಾರೆ, ಹೋದ ವರ್ಷದೊಂದು 20 ಚೀಲ ಭತ್ತ ಉಳಿದಿರ್ತಾರೆ, ಈ ವರ್ಷ ಮತ್ತೊಂದು 50 ಚೀಲ ತಂದು ಹಾಕಿದ್ರು. ತಮ್ಮ ದಿನ ಖರ್ಚಿಗೆ ಕೆಳಗೊಂದು ಹೋಗಿರ್ತಾರೆ, ಅದಕ್ಕೊಂದು ಅರ್ಬಿ ಗುಂಡ ಅರ್ಬಿ ಮುದ್ದಿ ತುರ್ಕಿರ್ತಾರೆ. ಅವ್ರೇನು ಮಾಡ್ತಾರೆ, ಅರ್ಬಿ ಗುಂಡ ತೆಗೆದ್ರು ಅಂದ್ರೆ ಅರ್ಬಿ ಚೆಂಡು ಅದ್ರಾಗ ತಮ್ಗೆ ಎಷ್ಟು ಬೇಕೋ ಅಷ್ಟು ಭತ್ತ ತಗೋತಾರೆ. ಹೆಂಗೋ ಹಂಗೇನದ ಅಂದರೆ ಹೋದ ವರ್ಷದ್ದೇನು ಉಳಿದದನೋ ಅದು ಸಂಚಿತ. ಈ ವರ್ಷ ಏನು ಮದ್ದು ದುಡ್ಡು ತಂದು ಹಾಕ್ತೀವೋ ಅದು ಕ್ರಿಯಮಾನ. ಆ ಕೆಳಗಿಂದ ಏನು ತಕ್ಕೋತೀವೋ ಅದು ಪ್ರಾರಬ್ಧ. ಕೆಳಗಿಂದ ಏನು ಭತ್ತ ದಿನ ತಕ್ಕೋತೀವಿ ಅದು ಪ್ರಾರಬ್ಧದ್ದು. ಹೋದ ವರ್ಷದ್ದು ಸಂಚಿತ. ಈ ಜನ್ಮದಾಗ ನಾವು ಈವರೆಗೂ ಮಾಡ್ಕೋತ ಬಂದದ್ದು ಕ್ರಿಯಮಾನ. ಅನುಭವಿಸ್ಲಿಕ್ಕೆ ಹತ್ತದ ಪ್ರಾರಬ್ಧ. ಹೆಂಗೋ ಹಂಗೇನದ ನಮಗೆ ಅನೇಕ ಜನ್ಮದ ಸಂಚಿತ ತುಂಬಿರ್ತದೆ ಒಳಗೆ ಕರ್ಮ. ಅದೇ ರೀತಿ ಈ ಜನ್ಮ ಹುಟ್ಟಿದ ಆರಂಭದಿಂದ ಇಲ್ಲಿ ತನಕ ಮಾಡ್ಕೋತ ಬಂದದ್ದು ಅದೇನದ ಅಂದ್ರೆ ಅದು ಕ್ರಿಯಮಾನ. ಅದು ಹೊಸ ಕರ್ಮ ಮಾಡಿ 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 ಅದನ್ನು ಸ್ಟಾಕಿನಾಗ ಹೋಗೋದಂಥದ್ದು. ಆಮೇಲೆ ಈ ದಿನ ಏನು ನಾವು ಅನುಭವಿಸ್ತೀವೋ ಅದು ಪ್ರಾರಬ್ಧದು. ಹಿಂಗೊಂದು ವ್ಯವಸ್ಥೆ ಭಗವಂತಂದದ. ಆದರೆ ಮಜಾ ಏನಾಗ್ತದೆ, ನಾವು ಸಾಯೋ ಕಾಲಕ್ಕೆ ಏನು ಮಾಡ್ತಾನೆ ಅಂದರೆ ಅಗದಿ ಇನ್ನೊಂದು ಕ್ಷಣಕ್ಕೆ ಸಾಯೋರಿರ್ತೀವಿ. ಅವಾಗ ಏನಾಗ್ತದೆ ಅಂದರೆ ಪ್ರಾರಬ್ಧ ಮುಗಿದಿರ್ತದೆ. ಇನ್ನೊಂದು ಕ್ಷಣಕ್ಕೆ ಸಾಯಿದ್ದಾಗ ಇನ್ನು ಅವನಿಗೆ ಸುಖ ದುಃಖದ ಪ್ರಶ್ನೆ ನೋಡಿತ್ತು, ಪ್ರಾರಬ್ಧ ಮುಗೀತು. ಮತ್ತು ಹೊಸ ಕರ್ಮ ಆಗಂಗಿಲ್ಲ, ಅದನ್ನ ಕ್ರಿಯಮಾನೂ ಮುಗೀತು. ಉಳಿತೇನು ಪ್ರಾರಬ್ಧ ಅಲ್ಲ, ಉಳಿತೇನು ಸಂಚಿತ. ಈ ಎಲ್ಲ ಬರೀ ಸಂಚಿತ ಕರ್ಮ ಅಷ್ಟೇ ಉಳ್ದ. ಈ ಜನ್ಮದಾಗ ಕರ್ಮ ಮಾಡಿ ಫಲ ಅನುಭವಿಸದೇ ಇರೋ ಕರ್ಮದ ಫಲ, ಹಿಂದಿನ ಅನೇಕ ಜನ್ಮಗಳಲ್ಲಿ ಕರ್ಮ ಮಾಡಿರ್ತಕ್ಕಂಥ ಕರ್ಮದ ಫಲ. ಹಿಂಗೊಂದು ಸಂಚಿತದ್ದೊಂದು ದೊಡ್ಡ ರಾಶಿ ಇರ್ತದೆ. ಕ್ರಿಯಮಾನ ಮುಗೀತು, ಹೊಸ ಕರ್ಮ ಇನ್ನು ಆಗಂಗಿಲ್ಲ ಆ ದೇಹದಿಂದ, ಯಾಕಂದ್ರೆ ಇನ್ನೊಂದು ಕ್ಷಣಕ್ಕೆ ಸಾಯ್ತದೆ. ಆಮೇಲೆ ಪ್ರಾರಬ್ಧನೂ ಮುಗೀತು, ಅನುಭವಿಸೋದು ಮುಗೀತು. ಜ್ಞಾನೇಶ್ವರ ಮಹಾರಾಜ್ ಭಾಳ ಚಂದ, ಪ್ರಾಣ ಹೋದ ಕೂಡಲೇ ಮೈಯಾಗಿನೂ ಎಲ್ಲ ರೋಗ ಹೋಗೇ ಬಿಡ್ತಾವಂತ. ಚಂದ ನೋಡ್ರಿ, ಒಳಗಿನ ಪ್ರಾಣ ಹೋದ, BP ಹೋದ, ಶುಗರ್ ಹೋದ, ಹಾರ್ಟ್ ಪೇಷ್, ದಿನ ಒಂದೊಂದು ತಾಸು ಹೋಗಿ ಬರೋದು ಚಲೋ ಒಂದು ತಾಸರೇ ಆರಾಮಿರ್ಲಿಕ್ಕೆ ಹೋಗಿ ಬರ್ಲಿಕ್ಕೂ ಬರ್ತದ್ರಿ. ಕರೆ ನಮಗೆ ಬರಬಾರ್ದು, ತಾಸುಗಟ್ಟಲೆ ಹೋಗಿ ಬರ್ಲಿಕ್ಕೂ ಬರ್ತದೆ. ಹೋಗಿ ಬಂದವರು ಉದಾಹರಣೆ ಸಹಿತ ಹೇಳ್ಬೋದು ನಾನು. ಅಗ್ನಿ ಸಾಯೋ ಕ್ಷಣಕ್ಕೆ ಏನದ ಅಂದ್ರೆ ಪ್ರಾರಬ್ಧ ಮುಗೀತ, ಹೊಸ ಕರ್ಮ ಆಗೋದು ಮುಗೀತ, ಉಳಿತೇನು ಸಂಚಿತ. ಭಗವಂತ ನಿಷ್ಪಕ್ಷಪಾತಿ ಇದ್ದಾನೆ. ಅವ ಯಾರಿಗೆ ಚಲೋ ಮಾಡ್ತಾನಂತಿಲ್ಲ, ಯಾರಿಗೆ ಕೆಟ್ಟ ಮಾಡ್ತಾನೆ. ವೇದಾಂತಲ್ಲಿ ಹೇಳ್ಯಾವ, ಅವನಲ್ಲಿ ಏನದ ಅಂದ್ರೆ ನಿಷ್ಪಕ್ಷಪಾತನ, ನೈಗೃಹಣ್ಯ ಭಾವದ. ಅವನು ಯಾರ ಬಗ್ಗೆನೂ ಗೃಣ ಕಾಳುವುದಿಲ್ಲ, ಬೇಕಾದವ್ರು ಇರ್ಕೊಳ್ರೆ. ಆದರೆ ಸಂಚಿತ ಕರ್ಮವನ್ನು ಅವನೇನು ಮಾಡ್ತಾನೆ, ಸಾಲ್ಟಿಂಗ್ ಮಾಡ್ತಾನೆ. ಸಾಲ್ಟಿಂಗ್ ಅಂದ್ರೆ ಹಿಂಗೆ ಆರಿಸೋದು ಮಾಡ್ತಾನಲ್ಲ, ಸಾಲ್ಟಿಂಗ್ ಅಂತ. ಅವನ್ನೆಲ್ಲ ಬಿಡಿ ಬೇರೆ ಬೇರೆ ಮಾಡ್ತಾನ. ಯಾವ ಕರ್ಮ ಫಲಗಳು ಈಗ ಸದ್ಯ ತಯಾರವನು, ಹಣ್ಣಾಗ್ಯಾವನು. ಈಗ ಮಾವಿನ ಹಣ್ಣವ್ರು ಅಂತಿರ್ತಾರೆ, ಇವತ್ತು ಹೋಗಿ ಕೂಡಲೇ ನೀವು ಸ್ವೀಕರಣೆ ಮಾಡೋದಕ್ಕೆ ನೋಡ್ರಿ ಹಂಗೆ ರೆಡಿ ಅವ ಅಂತ. ಕೆಲವೇನಂತಾರೆ, 2 ದಿವಸ ಇಟ್ಟು ಮಾಡಲಿ ಅಂತಾರೆ. ಹೆಂಗೋ ಹಂಗೆ ಈಗಿಂದೀಗ ಕರ್ಮ
ಫಲವನ್ನು ಕೊಡ್ಲಿಕ್ಕೆ ತಯಾರಾಗಿರೋ ಕರ್ಮ ಏನವಲ್ಲ ಅವನ್ನೆಲ್ಲ ಒತ್ತಟ್ಟಿಗೆ ತೆಗಿತಾನೆ, ತೆಗೆದು ಅವನ್ನೆಲ್ಲ ಒಂದು ಆರ್ಡರ್ದಲ್ಲಿ ಇಡ್ತಾನೆ. ದಿಸ್ ವರ್ಲ್ಡ್ ಈಸ್ ಗ್ರೇಟ್, ಡಿವೈನ್ ಡಿಸೈನ್ ಅಷ್ಟೇ ಅಲ್ಲದಲ್ಲ, ದಿಸ್ ವರ್ಲ್ಡ್ ಈಸ್ ಮ್ಯಾಥಮೆಟಿಕಲಿ ಪರ್ಫೆಕ್ಟ್. ಇಲ್ಲಿ ಯಾರಿಗೂ ಪಕ್ಷಪಾತ ಇಲ್ಲ. ನಮ್ಮ ಕರ್ಮದ ಫಲನೇ ನಮಗೆ ಪ್ರಾಪ್ತದ. ಅವೇನು ಮಾಡ್ತಾನಂದ್ರೆ ಅದರೊಳಗಿಂದ ಯಾವ ಕರ್ಮದ ಫಲವನ್ನು ಅನುಭವಿಸೋದ್ರಿಂದ ಈ ಜೀವ ಎಷ್ಟು ಶಕ್ಯದ ಅಷ್ಟು ನನ್ನ ಕಡೆಗೆ ಬರ್ತದನೋ ಬೇಗನೆ, ಎಷ್ಟು ಬೇಗನೆ ಶಕ್ಯದನೋ ಅಷ್ಟು ನನ್ನ ಕಡೆ ಬರ್ತದನೋ ಅದನ್ನು ಮುಂಚಿರ್ತಾನೆ, ಅದಕ್ಕೆ ಪ್ರಾಧಾನ್ಯತೆ ಕೊಡ್ತಾನೆ. ಆ ಕರ್ಮದ ಫಲವನ್ನು ಅನುಭವಿಸುವ ಮುಂದೆ ಬಡತನ ಶ್ರೀಮಂತಿಕೆ ನೋಡೋದಿಲ್ಲ. ಬಡತನ ಕೊಡ್ಬೋದು, ಆದರೆ ಆ ಕರ್ಮದ ಫಲ ಅನುಭವಿಸಿದ ಅವನು ನನ್ನ ಕಡೆಗೆ ಬರ್ತಿದ್ದ ಅಂದರೆ ಬಡವನಾಗಿ ಆ ಕರ್ಮದ ಫಲ ಅನುಭವಿಸುವಾಗ ನನ್ನ ಕಡೆ ಬರ್ತಿದ್ದ ಅಂದ್ರೆ ಅವನು ಬಡವನ್ನ ಮಾಡ್ತಾನೆ. ಅವನಿಗೆ ಮುಖ್ಯ ತನ್ನ ಕಡೆಗೆ ಬರೋದ್ರ ಉದ್ದೇಶ ಅದು. ಅಂಥ ಒಂದು ಕರ್ಮಗಳನ್ನು ತಯಾರು ಮಾಡಿ ಅದನ್ನು ಮುಂದೆ ಸರಿಸಿ ಅವೇನು ಮಾಡ್ತಾರೆ, ಮೊದಲನೇ ಕರ್ಮಫಲ ಏನಪ್ಪ ಅಂದ್ರೆ ದೇಹ, ಶರೀರ. ಅದನ್ನು ತಾಯಿ ಗರ್ಭದೊಳಗನೆ ನಿರ್ಮಾಣ ಮಾಡಿಬಿಡ್ತಾರೆ. ಗಂಡಾಗಬೇಕು, ಹೆಣ್ಣಾಗಬೇಕು, ಅರ್ಥಾತ್ ಕುರುಡಾಗಬೇಕು, ಕುಂಟಾಗಬೇಕು, ಕರಿ ಆಗಬೇಕು, ಬಿಳಿ ಆಗಬೇಕು, ಎತ್ತರ ಆಗಬೇಕು, ಬಿದ್ದಾಗಬೇಕು. ದೇಹ ರಚನೆ ತಾಯಿ ಗರ್ಭದೊಳಗೆ ತಯಾರಾಗಿಬಿಡ್ತದೆ. ಅರ್ಥಾತ್ ಮಣ್ಣೊಬ್ಬರು ಯಾರೋ ಹೆಣ್ಮಗಳು ಬಂದಿದ್ರು, 7 ತಿಂಗಳಾಗಿತ್ತಂತೆ. ಗಂಡು ಮಗು ಆಗಲಿ ಅಂತ ಆಶೀರ್ವಾದ ಮಾಡಿರಿ ಅಂದರು. ಒಳಗೆ ಹೆಣ್ಣಿದ್ದು ನಾ ಏನು ಮಾಡಲಿ ಅಂದೆ. ನಮ್ಗೆ ಇನ್ನೂ ಅಷ್ಟು ನಮ್ಮ ಕಡೆ ಟೆಕ್ನಿಕ್ ಇಲ್ಲ ಅಂತ ಇದೆ. ಒಳಗಿನ ಹೆಣ್ಣು ಕೂಸನ್ನು ಗಂಡು ಕೂಸು ಮಾಡೋ ಟೆಕ್ನಿಕ್ ಮುಂಚೆ ಬಂದಿದ್ದು, ನೀವು 7 ತಿಂಗಳು ಮುಂಚೆ ಬಂದಿದ್ದು ಎಲ್ಲಾದರೂ ಕೆಲಸ ಮಾಡ್ಬೋದಾಗಿತ್ತು. ತಾಯಿ ಮೊದಲನೇ ಪ್ರಾರಬ್ಧದ ಮೊದಲನೇ ಲಕ್ಷಣ ಏನು ಅಂದ್ರೆ ಶರೀರ. ಮೊನ್ನೆ ಯಾರೋ ಒಬ್ಬ ಹೆಣ್ಮಗಳು ಹೇಳಿಕೊಟ್ಟಿದ್ರು, ನಾನು ಒಂದು ವೇಳೆ ಗಂಡಸಾಗಿದ್ರೆ ನಾನು ತಾಯಿ ನೀ ಏನಾಗಿ ಅದು ಹಾಕ್ಕೊಂಡು ಏನು ಮಾಡ್ಲಿಕ್ಕೆ ಶಕ್ಯದ ಅಷ್ಟು ಮಾಡಿಬಿಡುವ ಸರ್. ಎಷ್ಟೋ ಮಂದಿಗೆ ಏನು ಬರೀ ಪ್ರಾರಬ್ಧ ಅಂದ್ರೆ ಏನ್ರಿ, ಪುರುಷಾರ್ಥಕ್ಕೆ ಏನು ಅವಕಾಶನೇ ಇಲ್ಲೇನು ಅಂತ ಹೇಳ್ತಾರೆ. ಮತ್ತು ನೀವು ಹೆಣ್ಣಾಗಿ ಹುಟ್ಟಿ ಏನು ಮಾಡ್ಲಿಕ್ಕೆ ಶಕ್ಯದ ನಾನು ಮಾಡಬೇಕು, ಪುರುಷಾರ್ಥ ಎಲ್ಲಿ ಬಂತು. ಆದರೆ ಮೊದಲೇದ್ದೇನು ಅಂದ್ರೆ ದೇಹ ಪ್ರಾರಬ್ಧ, ಹಿಂದಿನ ಜನ್ಮದ ಕರ್ಮದ ಫಲ. ಇನ್ನು ಎರಡನೇದ್ದೇನು ಅಂದ್ರೆ ಯಾವ ತಾಯಿ ತಂದೆ ಯಾರು ಅನ್ನೋದ್ರ ಮೇಲಿಂದ ಎಲ್ಲ ನೆಟ್ವರ್ಕ್ ಆಫ್ ರಿಲೇಷನ್ಶಿಪ್. ಮಾಮ ಯಾರು, ಕಾಕ ಯಾರು, ಅಣ್ಣ ಯಾರು, ತಮ್ಮ ಯಾರು, ಅಕ್ಕ್ಯಾರು, ತಂಗ್ಯಾರು, ಎಲ್ಲ ಏನದ ನಿಶ್ಚಿತ ಆಗಿಬಿಟ್ಟ. ಬದಲು ಮಾಡ್ಲಿಕ್ಕೆ ಬರಂಗಿಲ್ಲ. ಯಾವುದನ್ನು ಬದಲು ಮಾಡ್ಲಿಕ್ಕೆ ಬರಂಗಿಲ್ಲ ಅದು ಪ್ರಾರಬ್ಧ. ಬದಲು ಮಾಡ್ಲಿಕ್ಕೆ ಬರ್ತಾರೇನ್ರಿ? ನಮಗೆ ಈ ಮಾಮ ಬ್ಯಾಡ್ರಿ, ನಮಗೆ ಬ್ಯಾರೆ ಚಲೋ ಮಾಮ ಬೇಕು. ಇವು ಭಾಳ ಗಂಟು ಮಾಮ ಇದ್ದಾರ್ರಿ, ಇವು ಬ್ಯಾಡ್ರಿ ಅಂದ್ರೆ ಮಾಮ ಆ ಹೆಣ್ಮಗಳ ಹೊಟ್ಟಿಲಿ ಹುಟ್ಟಿರೋದ್ರಿಂದ ಅವನು ಅಕ್ಕಿ ಏನೋ ಅಣ್ತಮ್ಮಂದ್ರೆಲ್ಲರೂ ಮಾಮಗಳ. ಮತ್ತೇನು ಮಾಡೋದೇನು? ನೆಟ್ವರ್ಕ್ ಆಫ್ ರಿಲೇಷನ್ಶಿಪ್ ಪ್ರಾರಬ್ಧ. ಇನ್ನು ಮೂರನೇದ ಮೃತ್ಯು. ಎಲ್ಲಿ ಆಗಬೇಕು, ಹೆಂಗಾಗಬೇಕು, ಅದು ಇದು ಆಗಿಬಿಟ್ಟದ, ನಿಶ್ಚಿತ ಆಗಿಬಿಟ್ಟದ, ಬದಲು ಮಾಡಲಿಕ್ಕೆ ಯಾರಿಗೂ ಬರಂಗಿಲ್ಲ. ನಾಲ್ಕನೇದು ಆಯುಷ್ಯ. ಆಯುಷ್ಯ ಅಂದ್ರೆ ಏನು ಅಂದ್ರೆ ನಾವು ಕ್ಯಾಲೆಂಡರ್ ಡೇಟ್ ಪ್ರಕಾರ ಅಂತೀವಿ. ಅವನಿಗೆ 35 ವರ್ಷ ಆದರೂ 40 ಹಂಗೆ ಅಲ್ರಿ. ಶ್ವಾಸೋಚ್ಛ್ವಾಸದ ಸಂಖ್ಯಾದ ಮೇಲಿಂದ ಆಯುಷ್ಯ ನಿಶ್ಚಿತ ಆಗಿಬಿಡ್ತದೆ. ಒಂದು ತಾಸಿಗೆ ನಾವು 900 ಶ್ವಾಸೋಚ್ಛ್ವಾಸ ತಗೋತೀವಿ. ಅದರಂತೆ ಒಂದು ದಿವಸಕ್ಕೆ 21,600 ಈ ದೇಹದಲ್ಲಿದ್ದು ತಗೋಬೇಕು ಅಂತ ನಾರ್ಮಲ್ ಆಗಿ. ಆದರೆ ಇದರಲ್ಲಿ ಒಂದು ಅನುಕೂಲತೆ, ಸವಲತ್ತು ಅದೇನು ಅಂದ್ರೆ ನೀವು ಶ್ವಾಸೋಚ್ಛ್ವಾಸವನ್ನು ಸಾವಕಾಶ ಮಾಡಿದ್ರೆ ಆಯುಷ್ಯ ಹೆಚ್ಚಾಗುತ್ತೆ. 21,600 ಬದಲಿ ನೀವು ಒಂದು ದಿವಸ ಅಲ್ಲಿ 400 ಶ್ವಾಸೋಚ್ಛ್ವಾಸ ತಗೊಳ್ಳುವಷ್ಟು ಸಮಯ ಹೆಚ್ಚಿಗೆ ಸಿಗ್ತಿಲ್ಲ. ಅದು ಹಿಂಗೆ ಮಾಡಿದೀವಿ ಅಂದ್ರೆ ಆಯುಷ್ಯ ಹೆಚ್ಚಾಗ್ತದೆ. ವಿಷಯ ಸೇವನೆಯಿಂದ
ಪರಿಶ್ರಮದಿಂದ ಧಡಪಣದಿಂದ ಶ್ವಾಸೋಚ್ಛ್ವಾಸ ಜೋರಾಗ್ತದೆ, ನಿಮ್ದು ಆಯುಷ್ಯ ಕಡಿಮೆ. ಒಂದು ತಾಸಿಗೆ 900 ಬದಲಿ ಒಂದು ತಾಸಿಗೆ 1100 ಆದ್ರೆ ನಿಮ್ದು ಆಯುಷ್ಯ ಕಡಿಮೆ. ಅರ್ಥಾತ್ ಏನು ಅಂದ್ರೆ ಈ ದೇಹದೊಳಗೆ ಮತ್ತು ಮಜಾ ಏನದ ಅಂದ್ರೆ ನೀವು ಕೇಳಬಹುದು, ಅಲ್ರಿ ನಾವು ಅಗದಿ ಸಾವಕಾಶ ಮಾಡಿದ್ರೆ ನಮ್ದು ಆಯುಷ್ಯ ಹೆಚ್ಚಾಗ್ತದೆ ಏನು ಅಂತ ಕೇಳಿದ್ರೆ ನಿಮ್ಮ ಆಯುಷ್ಯ ಏನದ 1000 ವರ್ಷ ಹೆಚ್ಚಾಗ್ಬೋದು. ಇಲ್ಲದೇ ಇದ್ರೆ ಮಹಾರಾಜರು ಆ ಗುಹಾದಾಗ ಹೋದಾಗ ರಾಮದೇವ್ರ ಅವತಾರ ಆತೇನ್ರಿ ಅಂತ ಕೇಳೋ ಪರಿಸ್ಥಿತಿನ ಬರ್ತಿದ್ರು, ಅರ್ಥಾತ್ ಪ್ರಸಂಗ ಬರ್ತಿದ್ದಿಲ್ಲ. ಅವ್ರೇನು ಮಾಡಿದ್ರು ಅಂದ್ರೆ ಶ್ವಾಸವನ್ನು ಕಟ್ಕೊಂಡು ಕೂತ್ ಬಿಡ್ತಿದ್ದ ಆ ಮನುಷ್ಯ ಯೋಗಿ. ಹಿಂಗಾಗಿ ಅವನ ಆಯುಷ್ಯ ಬೆಳ್ಕೋತ ಹೋಗ್ತಿತ್ತು. ರಾಮಾವತಾರ ಆತೇನು ಅಂತ ರಾಮಾವತಾರ ಆಗೋಕ್ಕಿಂತಲೂ ಮುಂಚೆ ಕೂತಿರೋ ಯೋಗಿಗಳು ಮಹಾರಾಜ ಕೇಳಿ ಅಂದ್ರೆ ನಮಗೂ ಸಹಿತ ಶ್ವಾಸೋಚ್ಛ್ವಾಸವನ್ನು ನಾವು ಸಾವಕಾಶ ತಗೊಂಡು ಹೋದ್ರೆ ಆಯುಷ್ಯ ಹೆಚ್ಚಾಗುತ್ತೆ. ಆದ್ದರಿಂದ ಶೈಲಿ ಯಾವುದು ಅಂದ್ರೆ ಮುಂದಿನ ಯಾವುದು 5ನೇದು ಯಾವುದು ಅಂದ್ರೆ ಈ ದೇಹದೊಳಗೆ ದೇಹದಿಂದ ಅನುಭವಿಸಬೇಕಾಗಿರೋ ಸುಖ ದುಃಖ ಪ್ರಾರಬ್ಧ. ಈ ದೇಹಕ್ಕೆ ಒದಗಿ ಬರ್ತಕ್ಕಂಥ ಸುಖ ದುಃಖ ಪ್ರಾರಬ್ಧ. ಈ ನಮಗೆ ನೋಡಿ 108 ಜಡ್ಡ ಒಳಗೆ ನಮ್ಮ ಪ್ರಾರಬ್ಧ, ಈ ದೇಹದ ಪ್ರಾರಬ್ಧ ನಮ್ಮದು ಅಲ್ರಿ, ಅದು ದೇಹದ್ದು. ದೇಹದ ಪ್ರಾರಬ್ಧಕ್ಕೂ ನಮಗೂ ಭಾಳ ವ್ಯತ್ಯಾಸ ಅದ, ಅದು ಹೇಳ್ತಂತೆ. ಈ ದೇಹ ನಾವು ಅಲ್ಲ, ಈ ದೇಹ ಏನದನೋ ಇದು ಬೇರೆನ, ಕೈ ಯಾರ್ದು ಇದು ನಂದು. ಯಾವ್ದು ನಂದು ಅದು ನಾ ಅಲ್ಲಿ ಹೌದಲ್ಲ. ಈ ಮೈಕ್ ನಂದು ಅಂದಾಗ ನಾನೇ ಮೈಕೇನು, ಈ ಕಾಲು ನಂದು ಅಂದಾಗ ಕಾಲ ನಾನೇನು, ಈ ತಲೆ ನಂದು ಅಂದಾಗ ಈ ತಲೆನ ನಾನೇನು, ಈ ದೇಹ ನಂದು ಅಂದಾಗ ಈ ದೇಹನ ನಾನೇನು. ನನ್ನ ಮನಸ್ಸು ಇವತ್ತು ಆರಾಮಿಲ್ಲ ನೋಡಿ, ನನ್ನ ಮನಸ್ಸಿಗೆ ನನ್ನ ಮನಸ್ಸು ನಂದಲ್ಲ, ಮನಸ್ಸು ನಾನಲ್ಲ. ಅವನ ಬುದ್ಧಿ ಏನು, ಅವನ ಬುದ್ಧಿ ಅಂತ ಇದು ಅದು ನೋಡುವಂಥ ಬುದ್ಧಿ ಅವನದು ಅಂದ್ರೆ ಅವನ ಬುದ್ಧಿ ಅಲ್ಲ. ಈ ದೇಹ ಮನಸ್ಸು ಇಂದ್ರಿಯ ಬುದ್ಧಿ ಅವನ ಕಣ್ಣು ಅವನ ಕಿವಿ ಅವನ ನಾಲ್ಗಿ ಅವನದು ಇದು ಅಂತೀವಿ. ಇವ್ಯಾವು ನಾನು ಅಲ್ಲ. ಇವೆಲ್ಲ ಏನವ ಇವು ಬೇರೆ, ಅದು ವಿಷಯ ಬೇರೆ. ಹಂಗೆ ಈ ದೇಹದ ಸುಖ ದುಃಖಗಳು ಪ್ರಾರಬ್ಧ. ಈ ನಮ್ಮ ಡಾಕ್ಟರ್ ಹೇಳ್ತಾರೆ ನಿಮ್ಮ ಲೀವ್ ನಿಮಗೆ ಶುಗರ್ ಭಾಳ ಅದ ಅಂತ, ದೇಹದ ಪ್ರಾರಬ್ಧದು ಇರ್ತದೆ. ಒಬ್ರಿಗೆ BP ಇರ್ತದೆ, ಒಬ್ಬೊಬ್ರಿಗೆ PB ಇದೆ, ಹಂಗಿರ್ತದೆ. PB ಅಂತ ಒಂದು ಜಡ್ಡದ ಗೊತ್ತ ನೀವು, ಅದು ಭಾಳ ದೊಡ್ಡ ಜಡ್ಡ PB ಅಂದ್ರೆ ತಿಳಿದಿಲ್ರಿ. ಇವೆಲ್ಲ ಏನಂದ್ರೆ ಪ್ರಾರಬ್ಧ. ಇನ್ನೊಂದು ಅದರ ಪ್ರಾರಬ್ಧ ಯಾವುದು ಅಂದ್ರೆ ಅಟೇಜ್ ಆಗಬೇಕು ಅನ್ನೋ ಟ್ಯೂಷನ್ ಮಗ ಆಗ್ಬಿಟ್ಟಿದೆ. ಅವನ ಮೇಲೆ ಮೂರ್ಖರು ಸಹವಾಸ ಎಷ್ಟು ಇದು ವಾಸನಾದ್ರಿ, ಅಸದ್ವಾಸನಾದ ಲಕ್ಷಣ. ಇವತ್ತು ಸಮಾಜದ ಒಂದು ಕ್ರಾಂತಿ ಆಗಬೇಕಾಗಿದೆ ಅನ್ನೋ ನಿಧಾನವಾಗಿ ನಮ್ಮನ್ನು ಸದ್ವಾಸ ಕ್ರಾಂತಿ ಆಗಬೇಕು. ಆದ್ದರಿಂದ ಇದೆಲ್ಲ ಮಹಾರಾಜರು ಸತ್ಪುರುಷರು ಎಷ್ಟೊಂದು ಕಳಕಳಿಯಿಂದ ನಮ್ಮನ್ನು ಹಿಡಿದು ತಂದು ಬೆಳಗ್ಗೆ ಮುಂಜಾನೆ ಅದನ್ನ ಹೇಳಿ ನಮ್ಮನ್ನು ಹಿಡಿದು ತಂದು ಕೂಡಿಸ್ಬೇಕಾಗಿದೆ. ಇವತ್ತು ತುಕಾರಾಮ್ ಮಹಾರಾಜರು ಮುಂಚೆ ಅವ್ರು ದೊಡ್ಡ ಶ್ರೀಮಂತರಿದ್ದರು. ಅವರು ಮಸಾಲೆ ವ್ಯಾಪಾರ, ಒಣಮೆಣಸಿನ್ಕಾಯಿ ವ್ಯಾಪಾರ ಮಾಡ್ತಿದ್ರು, ಜನರಿಗೆ ಸಾಲ ಕೊಡ್ತಿದ್ರು, ಬಡ್ಡಿ ಹಂಗೆ ಶ್ರೀಮಂತರಾಗಿದ್ದರು. 3 ವರ್ಷ ದೇಹದಲ್ಲಿ ಮಳೆ ಆಗಲಿಲ್ಲ, ಎಲ್ಲ ಇದುವಾಗಿ ಹೋಯ್ತು. ಹೊಲ ಇದ್ದು ಎತ್ತಿನ ಮೇಲೆ ಮಸಾಲೆ ಹೀರ್ಕೊಂಡು ಊರು ಅಡ್ಡಾಡಿದ್ರು. ಮಾಡಿ 2 ಹೆಂಡಂದ್ರಿದ್ರು. ಮೊದಲಿನಕ್ಕೆ TB ಪೇಷಂಟ್ ಇದ್ರು. ಆಕಿ ಹೊಟ್ಟಿಲಿ ಒಂದು ಹುಡುಗ ಹುಟ್ಟಿತ್ತು. ಅರ್ಥಾತ್ ಏನು ಅಂದ್ರೆ ಆಕಿ TB ಇತ್ತು. ಅದಕ್ಕೆ ಇವು ತುಕಾರಾಮರವ್ವ ಇವ್ರು ಇನ್ನೊಂದು ಮದುವೆ ಮಾಡಿದ್ರು. ಆ ಹುಡುಗನೂ ರೋಗಿಷ್ಟಿತ್ತು. ಆಕಿ ಹೊಟ್ಟಿಲಿ 2 ಮಕ್ಕಳಾಗಿತ್ತು, ಮಹಾದೇವ ಕಾಶಿ ಅಂತ. 3 ವರ್ಷ ಮಳೆ ಆಗಲಿಲ್ಲ. ನನಗೆ ಎಲ್ಲ ಸತ್ತು ಹೋದು, ಎಲ್ಲ ಕಡೆಗೂ ಬರಗಾಲು, ಮಂದಿಗೂ ಆಹಾರ.
ಯಾವ ಜನ್ಮದ ಪುಣ್ಯ ಆಯಿತು ಗೊತ್ತಿಲ್ಲ, ಮಹಾರಾಜರ ಕೃಪಾ ಆಯಿತು ಗೊತ್ತಿಲ್ಲ, ಏನು ನಮ್ಗೆ ಅದ್ರದ್ದು ಅಧ್ಯಾತ್ಮದ ಅಂಥ ಪರಿ ಸಂಬಂಧ ಇದ್ದಿದ್ದಿಲ್ಲ. ಅಕಸ್ಮಾತ್ತಾಗಿ 67ನೇ ಸೆಪ್ಟೆಂಬರ್ದಲ್ಲಿ ನಮ್ಮ ಓದೋದನ್ನು ನೋಡಿ ನಾವು ಇಸ್ಕೊಂಡ ಚರಿತ್ರೆ ಓದಿದ್ವಿ. ನಮಗೆ ಇವಾಗ ಓದಕ್ಕೆ ನಮ್ಗೆ ಖರೆ ಅನಿಸ್ವಲ್ತು. ಹಿಂಗೆ ಅರ್ಥ ಚರಿತ್ರೆ ಓದಿದ ಕೂಡಲೇ ಬಡ ಬಡ ಪ್ಯಾಟ್ ಏನದೇ ಅರ್ಪಣೆ ಮಾಡ್ಕೊತಿರ್ತಾವ. ಅರ್ಥಾತ್ ನಮ್ಮ ಪ್ರಾರಬ್ಧಾನುಸಾರವಾಗಿ ನಾವು ಅನುಭವಿಸಬೇಕಾಗಿರೋ ಪಿರಿಯಡ್ ಮುಗೀತದನು, ಕಾಲಾವಕಾಶ ಮುಗೀತದನು ಹೇಳಿಕ್ ಬರೋದಿಲ್ಲ. ಮುಂದಿನ ದಿಶಾ ಎತ್ಲಾಗಿ ಚೇಂಜ್ ಆಗ್ತದೋ ಹೇಳಿ ಲಾಹಿಡಿ ಮಹಾಶಯರು ಅಂತಿದ್ರು ಕಲ್ಕತ್ತಾದಲ್ಲಿ. ಅವ್ರಿಗೊಂದು ಆರ್ಡರ್ ಬಂತು, ನಿಮ್ಮನ್ನು ರಾಣಿಖೇತ್ ಅನ್ನುವಂಥ ಊರಿಗೆ ವರ್ಗ ಮಾಡೀವಿ. ಅವ್ರಿಗೆ ಆಶ್ಚರ್ಯ ಅಲ್ಲೇನದ ರಾಣಿಖೇತ್ ಅಂದ್ರೆ ಹಿಮಾಲಯದ ಹತ್ತಿರ, ಕಲ್ಕತ್ತಾದಿಂದ 800 ಮೈಲ್ ದೂರದಲ್ಲಿ. ಆದರೆ ಏನು ಮಾಡ್ಲಿಕ್ಕೆ ಆರ್ಡರ್ ಇತ್ತು ಅಂತ ಹೋದ್ರು. ಅಲ್ಲಿ ಏನು ಕೆಲಸ ಇಲ್ಲ, ಬಗಸಿಲ್ಲ. ಒಂದು ಟೆಂಟ್ ಹೊಡ್ಕೊಂಡು ಒಬ್ಬನ ಅಸಿಸ್ಟೆಂಟನ್ನು ಇಟ್ಕೊಂಡಿದ್ರು. ಒಂದು ದಿವಸ ಹಿಮಾಲಯದಲ್ಲಿ ಹಿಂಗೆ ಅಡ್ಡಾಡ್ಲಿಕ್ಕೆ ಹೋದಾಗ ಯಾರೋ ಒಬ್ರು ಅವ್ರ ಹೆಸರು ತೊಗೊಂಡು ಒದರ್ದಂಗೆ ಆಯ್ತು. ಲಾಹಿಡಿ ಮಹಾಶಯ ಅಂತ ಒದರಿದ್ರು. ಸುತ್ತಲೂ ನೋಡಿದ್ರು, ಮ್ಯಾಲೆ ನೋಡಿದ್ರು. ಮ್ಯಾಲೊಬ್ರು ಯೋಗಿ ನಿಂತು ಉಪರಾವ್ ಅವರು. ಅವ್ರ ಜಟ ಕಾಲಿ ಹತ್ತಿದ್ದು ಹಿಂಬಡಕ್ಕೆ. ಇವ್ರಿಗೆ 35 ವರ್ಷ, ಅವರು ಅಷ್ಟ ವರ್ಷದವ್ರು ಅನಿಸ್ತು. ಅವ್ರ ಹೆಸರು ನಾಗರಾಜ್ ಅಂತ. ಅವರಿಗೆ ಮಹಾವತಾರಿ ಬಾಬಾ ಉಪರಾವ್. ಇವ್ರ ಮ್ಯಾಲೆ ಹೋದರು. ಏನೂ ಗೊತ್ತಿರಲಿಲ್ಲ, ಅಧ್ಯಾತ್ಮದ ಏನು ಸ್ಪರ್ಶ ಇಲ್ಲ. ಅಲ್ಲ, ಅಷ್ಟು ಪಿರಿಯಡ್ ಏನದನೋ ಪ್ರಾಪಂಚಿಕರು ಅನ್ನೋ ಭಾವದಲ್ಲಿರಬೇಕಾಗಿ. ಆಮೇಲೆ ಅಲ್ಲಿ ಮೂಲ ತೋರಿಸಿದ್ರೆ ये सब क्या है, ये सब दंड कमंडरू कृष्णाजी वगैरह, ये सब किनके हैं मालूम नहीं. ಅವ್ರನ್ನ ಸ್ಪರ್ಶ ये सब मेरे. ಇವೆಲ್ಲ ನನ್ನೂ ನಾನೇ ಇಲ್ಲಿದ್ದು ನಾಮಸ್ಮರಣೆ ನಿಮ್ಮ ಸಾಧನೆ ಮಾಡ್ತಿದ್ದೆ. ಆಮೇಲೆ ನಾ ಇಲ್ಲಿಂದ ಹೋದೆ. ಅವಾಗ ಅವ್ರು ಹೇಳಿದರು, ನಿನ್ನ ಇನ್ನು 12 ದಿವಸದ ಸಾಧನೆ ಮಾತ್ರ ಬಾಕಿ ಇತ್ತು. ಅಷ್ಟೊತ್ತಿಗೆ ನೀವು ಹೋದಿ, ದೇಹ ಬಿಟ್ಟು ಹೋದಿ. ನೀನು ಅಂತರಿಕ್ಷದಲ್ಲಿ ಹೋಗೋದನ್ನು ನಾನು ನೋಡ್ತಾ ಇದ್ದೆ. ತಾಯಿ ಗರ್ಭದೊಳಗೆ ಬೆಳೆಯೋದನ್ನು ನಾನು ನೋಡ್ತಾ ಇದ್ದೆ. ಗಂಗಾ ನದಿ ದಂಡಿಗೆ ಆಟ ಆಡ್ತಾ ಇರೋದನ್ನು ನಾನು ನೋಡ್ತಾ ಇದ್ದೆ. ಆದರೆ ನಿನ್ನ ಪ್ರಾರಬ್ಧದ 35 ವರ್ಷ ನನಗೆ ಇಲ್ಲಿ ತೊಗೊಂಬರ್ಲಿಕ್ಕೆ ಶಕ್ತಿ ಇದ್ದಿದ್ದಿಲ್ಲ. ಅದು ನಿನ್ನ ಪ್ರಾರಬ್ಧದಲ್ಲಿತ್ತು. ಅದು ಮುಗಿದ ಕೂಡಲೇ ನಾನು ನಿನ್ನ ಮ್ಯಾಲಿನ ಸಾಹೇಬರಿಗೆ ಇಲ್ಲಿ ಬರಲಿಕ್ಕೆ ಆರ್ಡರ್ ಮಾಡಿದ್ದೀನಿ. ನೋಡ್ರಿ ಹೆಂಗೆ ಯೋಗಿಗಳು ಮುಂದೆ 12 ದಿವಸ ಸಾಧನೆ ಮಾಡಿದ್ರು. ಅವ್ರಿಗೆ ಸಾಕ್ಷಾತ್ಕಾರ ಆಯಿತು. ನೀನು ಕಾಶಿಗೆ ವರ್ಗ ಆಗ್ತಾ ಅಲ್ಲಿ ಇದ್ದುಕೊಂಡು ಕ್ರಿಯಾಯೋಗದ ಪ್ರಚಾರ ಮಾಡಿ. ಅವ್ರ ಶಿಷ್ಯರ ಅರ್ಥಾತ್ ಅವ್ರ ಶಿಷ್ಯರನ್ನೇ ಪರಮಹಂಸ ಯೋಗಾನಂದ, ಯುಕ್ತೇಶ್ವರ ಗಿರಿ ಅಂತ ಅವ್ರ ಶಿಷ್ಯರು ಪರಮಹಂಸ ಯೋಗಾನಂದ. ನಮ್ಮ ಜೀವನದೊಳಗೂ ಯಾವ ಕ್ಷಣಕ್ಕೆ ಯಾವ ರೀತಿ ಕ್ರಾಂತಿ ಆಗ್ತದೋ ಹೇಳಲಿಕ್ಕೆ ಬರಲ್ಲ. ನಮ್ಮ ಪ್ರಾರಬ್ಧಾನುಸಾರವಾಗಿ ಜೀವನದ ದಿಶಾ ಬದಲಾಗ್ತದೋ ಹೇಳಿ ಇದಕ್ಕೂ ಅರ್ಥ. ಆದ್ದರಿಂದ ಪ್ರಾರಬ್ಧ ಮತ್ತು ವಾಸನ ಬಹಳ ದೊಡ್ಡ ಶಕ್ತಿ ಅದ. ನಮ್ಮನ್ನು ಅತ್ಲಾಗ ಹೆಂಗೆ ಕರಡಿ ಮೂಗಿನಾಗ ದಾರ ಹಾಕಿ ಬಳಿ ರಿಂಗ್ ಹಾಕಿ ಅದನ್ನು ಹಗ್ಗ ಕಟ್ಟಿ ಎಳ್ಕೊಂಡು ಹೋದಂಗೆ ಹೆಂಗೆ ಹೋಗ್ತದನೋ ಹಂಗೆ ವಾಸನ ನಮ್ಮನ್ನು ಎತ್ತಲಾಗಿ ಎಳ್ಕೊಂಡು ಹೋಗ್ತಾ ಅತ್ಲಾಗ. ಅಂಥ ಸಮಯದಲ್ಲಿ ನಾವು ಸತ್ಪುರುಷರ ಪಾದ ಹಿಡಿದ್ರೆ ಮಾತ್ರ ಆ ವಾಸನೆಯ ಸೆಳೆತದಿಂದ ನಾವು ಉಳ್ಕೊಳ್ಳಿಕ್ಕೆ ಶಕ್ಯ. ಒಂದು ಕಡೆ ಮರಾಠಿ ಒಳಗೆ ಹೇಳ್ತಾರೆ, ಕಳತೆ ಪನ್ ಒಳತ್ ನಾಹಿ. ತಿಳಿತದೆ, ಅದು ಅನುಸರಿಸ್ಲಿಕ್ಕೆ ಬರಬಾರ್ದು. ಅರೆ ತಿಳಿತದ, ಅದನ್ನು ಅನುಸರಿಸ್ಲಿಕ್ಕೆ ಬರಬಾರ್ದು. ಇದರ್ಥ ಏನು? ತಿಳಿಯೋದು ಎದಕ್ಕೆ ಅಂದ್ರೆ ಬುದ್ಧಿಗೆ. ಬುದ್ಧಿ ಅನ್ನುವಂಥದ್ದು ಒಂದು ಫಂಕ್ಷನ್. ನಾವು ದೇಹ ಬುದ್ಧಿ ಆತ್ಮಬುದ್ಧಿ ಅಂತೀವಿ ನೋಡ್ರಿ. ಏನಿದ್ರ ಅರ್ಥ ಅಂದ್ರೆ ನಮ್ಮ ಬುದ್ಧಿ ಯಾವುದೋ ಯಾವಾಗನೋ ಅನೇಕ ಜನ್ಮಗಳ ಹಿಂದೆ ನಾನು ದೇಹ ಇದ್ದೀನಿ. ಆ ಬುದ್ಧಿಯ ಫಂಕ್ಷನ್ 2 ಕಾರ್ಯ. ಒಂದೇನು ಅನಾಲಿಸಿಸ್ ಮಾಡೋದು, ವಿಭಾಜನೆ ಮಾಡೋದು, ಯಾವುದು ಸತ್ಯ ಯಾವುದು ಅಸತ್ಯ, ಯಾವುದು ಯೋಗ್ಯ ಯಾವುದು ಅಯೋಗ್ಯ, ಯಾವುದು ಏನು ಮಾಡಬೇಕು ಏನು ಮಾಡಬಾರ್ದು, ಇದು ಬುದ್ಧಿ ತಿಳಿತದೆ.
ಅದನ್ನು ವಿಭಾಜನೆ ಮಾಡ್ತದೆ. ಇನ್ನೊಂದು ಕೆಲಸ ಅದನ್ನು ನಿಶ್ಚಯ ಮಾಡೋದು. ಅದೇನು ನಿಶ್ಚಯ ಮಾಡ್ತದೋ ಅದನ್ನ ನಮ್ಮ ಮನ ಬಾಕಿವೆಲ್ಲ ನಾವು ಅನುಸರಿಸ್ತೀವಿ. ಬುದ್ಧಿ ಯಾವಾಗ ಒಂದು ನಿಶ್ಚಯ ಮಾಡಿಬಿಟ್ಟದೇನು ಅಂದರೆ ಈ ದೇಹನ ನಾನು ಅಂತ ನಿಶ್ಚಯ ಮಾಡಿಬಿಟ್ಟದು. ಆದ್ದರಿಂದ ಅದಕ್ಕನುಸಾರವಾಗಿ ಈ ದೇಹ ನಾನು ಅನ್ನುವ ಭಾವದಿಂದ ನಾವು ವ್ಯವಹಾರ ಮಾಡ್ತೀವಿ, ಸುಖ ದುಃಖ ಅನುಭವಿಸ್ತೀವಿ. ಇದಕ್ಕೆ ದೇಹಾತ್ಮ ಬುದ್ಧಿ ಅಂತ, ದೇಹ ಬುದ್ಧಿ ಅಂತ. ಒಂದು ವೇಳೆ ಇದ ಬುದ್ಧಿ ಈ ದೇಹ ನಾನಲ್ಲ, ನಾ ಆತ್ಮ ಇದ್ದೀನಿ, ನಾನು ಹೇಳಿದೆ ನಿಸರ್ಗತ್ ಮಹಾರಾಜರು ಅವ್ರ ಗುರುಗ ಹೇಳಿದ್ರು ನೀ ಬ್ರಹ್ಮ ಇದ್ದೀಪ. ಅವ್ರು ಹೇಳಿದ್ರು ನಾ ಬ್ರಹ್ಮ ಆಗಿಬಿಟ್ಟೆ. ನೀ ಬ್ರಹ್ಮ ಅಂದ್ಕೂಳೆ ನಾ ಬ್ರಹ್ಮ ಆಗಿಬಿಟ್ಟೆ. ನಮಗಿನ್ನೂ ತಿಳಿತಿರ್ಲಿಲ್ಲರಿ. ಆವಾಗನ ನಮಗೇನಂದ್ರು ನೀ ದತ್ತಾತ್ರೇಯ ಇದ್ದೀಯ, ದತ್ತ ಇದ್ದೀಯ ಅಂದರು. ನಾವು ದತ್ತ ಆಗಿಬಿಟ್ಟಿವಿಲ್ರಿ. ಇನ್ನು ತಿಳಿದೇ ಇದ್ದಾಗ ನಮಗಿನ್ನೂ ಏನೂ ತಿಳಿತಿದ್ದಿಲ್ಲ. ಆವಾಗ ನೀ ದತ್ತ 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 ಅಂತ ಹೆಸರು ಇಟ್ಕೊಂಡು ನಾವು ದತ್ತ ಕೂತ್ಬಿಟ್ವಿ. ಶಂಕರ 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 ಅಂದ್ಕೊಂಡು ನಾವು ಶಂಕರ ಆಗಿಬಿಟ್ಟ. ಹಂಗೆ ಗುರುಗಳಿಗೆ ಬ್ರಹ್ಮ 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 ಅಂತ ಹೆಸರಿಟ್ಟರೆ ಆಗಬಾರ್ದು ಯಾಕೆ ನೀವು? ನೀವು ಅನ್ಬೇಕಿಲ್ಲ ನಾ ಬ್ರಹ್ಮ ಅಂತ ಅನ್ಬೇಕಿಲ್ಲ. ಅವು ಇಟ್ಟಿದ್ಲು ಅದಕ್ಕೆ ನಾವು ನಾರಾಯಣ ಆಗಿದ್ವಿ. ಈ ಗುರುವ ಬ್ರಹ್ಮ ಅಂತ ಇಟ್ಟಾರ ಬ್ರಹ್ಮ ಆಗಿಬಿಟ್ಟಿವಿ ನಾವು ಅನ್ಬೇಕು. ಅವು ಇಟ್ಟದ್ರ ಕಡೆಗೆ ಅಷ್ಟ್ಯಾಕೆ ಆಗ್ರಹ. ಗುರುಗಳು ಬ್ರಹ್ಮ ಅಂತ ಇಟ್ಟ ಕೂಡಲೇ ನೀನು ಯಾರಪ್ಪ? ನಾ ಬ್ರಹ್ಮ. ಮತ್ತು ಹುಡುಗಿ ಅಲ್ಲೇ ಛೇ ಹುಡುಗಿ ಪಡಿಗೆ ಏನಿಲ್ಲ, ನಾ ಬ್ರಹ್ಮ. ಅದು ಬ್ರಹ್ಮ 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 ಅನ್ಕೋದು ಬ್ರಹ್ಮ ಆಗಿಬಿಡ್ತಾರೆ. ರಾಮ ರಾಮ ಕಹತ ರಾಮ ಹಿ ಹೋಯಿಗ. ರಾಮ ರಾಮ ಅನ್ಕೋತ ಹೋದ್ರೆ ಹೆಂಗೆ ರಾಮ ಆಗ್ತಿರೋ ಹಂಗೆ ನಾವು ಬ್ರಹ್ಮ 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 ಮತ್ತು ಅದಕ್ಕೆ ಶಿವೋಹಂ 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 ಅಂತ ಅಂದ್ರೆ ಅಂತಾರಲ್ಲ. ಅರ್ಥಾತ್ ನಾ ಯಾಕೆ ಹೇಳಿಕತ್ತೀನಿ ಹೆಂಗೋ ಹಂಗೆ ನಾವೇನು ಮಾಡಬೇಕು ಅಂದ್ರೆ ಸದ್ವಾಸನ ಬೆಳೆಸ್ಕೊಳಕ್ಕೆ ಬರಬೇಕು. ನಮಗೆ ನಾವು ಇಟ್ಟು ಹೆಸರು ಎಷ್ಟು ಖರೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಇದ್ದದ್ದನ್ನು ಹೇಳಿದ್ರೆ ನಮ್ಮ ತಲೆಗೆ ಹೋಗ್ಬಾರ್ದು. ಆಮೇಲೆ ನಾವು ನಾಮಸ್ಮರಣೆ ಆದ್ದರಿಂದ ಏನದ ಈ ಬುದ್ಧಿ ನಂಬದೇನದನೋ ನಾನು ದೇಹ ಅಂತ ತಿಳ್ಕೊಂಡ್ಬಿಟ್ಟಿರೋದ್ರಿಂದಾಗಿ ನಾವು ದೇಹ ಹಾಕೊಂಡು ಕೂತೀವಿ. ಅದ ಬುದ್ಧಿ ನಾ ಬ್ರಹ್ಮ ಅಂತ ಅಂದ್ಕೊಂತೀವಿ ಅಂದ್ರೆ ಇದಕ್ಕೆ ಅನುಸಂಧಾನ, ಆತ್ಮಾನುಸಂಧಾನ ಅಂತ ಹೆಸರು. ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ. ಮೋಕ್ಷಕ್ಕೆ ಎಷ್ಟೊಂದು ಸಾಧನ ಸಾಮಗ್ರಿಗಳವನೋ ಅವುಗಳಲ್ಲಿ ಭಕ್ತಿನೇ ಶ್ರೇಷ್ಠವಾದ. ಹಂಗಾರೆ ಭಕ್ತಿ ಅಂದ್ರೆ ಏನು ಅಂದ್ರೆ ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯ ವಿಧೀಯತೆ. ಸ್ವಸ್ವರೂಪದ ಅನುಸಂಧಾನ. ಸ್ವಸ್ವರೂಪ ಅಂದ್ರೆ ಏನು? ನಮ್ಮ ಮೂಲ ಸ್ವರೂಪ ಏನು ಅಂದ್ರೆ ಆತ್ಮ ಬ್ರಹ್ಮ. ಅದರ ಅನುಸಂಧಾನದಲ್ಲಿ ಇರೋದಂದ್ರೆ ಖರೆ ಭಕ್ತಿ. ನಾನು ಆತ್ಮಸ್ವರೂಪ ಇದ್ದೀನಿ, ಆತ್ಮಸ್ವರೂಪ ಇದ್ದೀನಿ, ಆತ್ಮಸ್ವರೂಪ ಇದ್ದೀನಿ. ನಾನು ದೇಹ ಅಲ್ಲ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವ. ಶಂಕರಾಚಾರ್ಯನ ಸುಳ್ಳು ಹೇಳ್ಯಾರೆ, ಮೋಸ ಮಾಡ್ಲಿಕ್ಕೆ ಹೇಳ್ಯಾರೆ, ನಮ್ಮ ಬಸ್ಗೆ ಹಾಕ್ಲಿಕ್ಕೆ ಹೇಳ್ಯಾರೆ. ನೀನು ಶಿವಸ್ವರೂಪ ಇದ್ದೀಪ, ನೀನು ಆನಂದ ಸ್ವರೂಪ ಇದ್ದಿ, ನೀನು ಸಚ್ಚಿದಾನಂದ ಸ್ವರೂಪ ಇದ್ದಿ. ಮತ್ತು ಯಾಕೆ ಅನ್ಕೋಬಾರ್ದು ನಾವು ಇರ್ಕೋಬಾರ್ದು. ನಾ ಯಾಕೆ ಹೇಳಿ ಹತ್ತೀನಿ ಅಂದ್ರೆ ಕಳತೆ ಪಡು ಒಳತ್ ನಾಹಿ ತಿಳಿತದ್ರಿ. ಅದು ಅನುಸರಿಸ್ಲಿಕ್ಕೆ ಬರಬಾರ್ದು. ಅನುಸರಿಸ್ಲಿಕ್ಕೆ ಯಾಕೆ ಬರಬಾರ್ದು? ಇಲ್ಲೊಂದು ಸೈಕಾಲಜಿ ಮಾನಸಶಾಸ್ತ್ರದ ಏನು ಹಾಕೊಂಡು ಕೂತು ಬಿಟ್ಟದ್ದು ನಮ್ಮೊಳಗೆ ಗದ್ದಲ ಅಂದರೆ ಈ ಇಂದ್ರಿಯಗಳೇ ನಾವು ನೋಡ್ರಿ, ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಗಳನ್ನು ಸೇವನೆ ಆಕರ್ಷಣೆ ಮಾಡ್ತಕ್ಕಂಥ ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚ ಇವೇನು ಮಾಡಿಬಿಟ್ಟಾವ ಅಂದ್ರೆ ಆ ಮನಸ್ಸಿನ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡವು. ಮನಸ್ಸನ್ನು ತಮ್ಮ ಕೈಯಾಗಿ ಎಳ್ಕೊಂಡ್ಬಿಟ್ಟವು. ಮನಸ್ಸಿಗೆ ಖಬರ್ದಾರ್ ನೀ ಬುದ್ಧಿ ಮಾತು ಕೇಳಿದಿ ಅಂತ. ಐದವು ನೋಡ್ರಿ, ಇವು ಐದು ಕೂಡ ಮನಸ್ಸಿಗೆ ಹೇಳ್ಯಾವ ನೋಡಿಲೇ ನೀನು ಬುದ್ಧಿ ಮಾತು ಕೇಳಲಿಕ್ಕೆ ಹೋಗಬೇಡ. ಆ ಬುದ್ಧಿ ಬರೀ ಏನು ಹೇಳ್ತದಂದ್ರೆ ಸಿನಿಮಾ ನೋಡಬೇಡ, ನೀನು ಸತ್ಸಂಗಕ್ಕೆ ಹೋಗು, ತಿಳಿತಿಲ್ಲ ಮತ್ತೊಂದು ಮಾಡಬೇಡ, ಜಪ ಮಾಡು, ಹಿಂಗೆಲ್ಲ ಹೇಳ್ತದೆ. ನೀ ಅದನ್ನ ಮಾತು ಕೇಳಲಿಕ್ಕೆ ಹೋಗಬೇಡ.
ನಾವು ನಿನಗೆ ಕ್ಷಣಕ್ಕೆ ಹೊಸ 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 ಚೀಸ್ ತಂದು ಕೊಡ್ತೀವಿ, ತಿನ್ನಲಿಕ್ಕೆ, ಕುಡಿಲಿಕ್ಕೆ, ನೋಡಲಿಕ್ಕೆ, ಕೇಳಲಿಕ್ಕೆ. ನೀ ಸುಮ್ಮನೆ ಅದರ ಮಸ್ತ್ ಇದನ್ನು ಮಾಡ್ಕೊತ ಕೂತು ಇದ್ದು ಬಿಡು ಆರಾಮು. ಮನಸ್ಸಂತು ಹೌದ ಮತ್ತು ನೀವು ನನಗೆಲ್ಲ ನೀವು ಹೇಳ್ದಂಗೆ ಕೇಳ್ತೀನಿರಪ್ಪ, ನೀವು 5 ಮಂದಿ ನನ್ನ ಸಂಭಾಳಿಸ್ರಿ ಅಂತ ಮನಸ್ಸು ಒತ್ಕೊಂಡ್ಬಿಡ್ತೇನೆ. ಇವು 5 ಮಂದಿ ಅದ್ರ ಮೇಲೆ ಏನು ಕೂತು ನೋಡ್ರಿ ಮನಸ್ಸಿನ. ಹಿಂಗಾಗಿ ಮನಸ್ಸು ಬುದ್ಧಿ ಮಾತು ಕೇಳವಲ್ತು. ಬುದ್ಧಿ ಅಂದ್ರೆ ಮಹಾರಾಜ ಹೇಳ್ತಿರು ಮನ್ಯಾಗ ಅಜ್ಜಿ ಬಾಯಿ ಇದ್ದಂಗೆ ಹಂಗೆ ಮಾಡಬೇಕು. ಅಲ್ಲಿ ಪ್ರವಚನ ನಡೆದ ಹೋಗಿ ಇಲ್ಲಿ ಟಿ ವಿ ನೋಡ್ಕೋತ ಕೂತಿರ್ಲ ಅಜ್ಜಿ ನೀನು ತಿಳಿದ್ರು ಸುಮ್ಮ ಕೂಡೋದಿಲ್ಲ, ಇಲ್ಲ ಅವ್ರು ಹೇಳೇ ಹೇಳ್ತಿರ್ತಾರೆ. ಏನು ದಿನ ಎಲ್ಲೆಲ್ಲಾರ ಹೇಳ್ಕೊತಿರ್ತಾರೆ, ಎಲ್ಲ ಏನು ಕೇಳ್ಕೊತ ಹೋಗೋದು. ಸುಮ್ಮನೆ ನೋಡಿ ಅಂಥ ಫಸ್ಟ್ ಕ್ಲಾಸ್ ಟಿ ವಿ ಸಿನಿಮಾ ಹತ್ತಿರ ಮನಸ್ಸು ಹಿಂಗೆ ಬುದ್ಧಿ ಮಾತು ಕೇಳ್ಬೋದು. ಇಂದ್ರಿಯಗಳ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಮನಸ್ಸು 24 ತಾಸು ಮನೋವೃತ್ತಿಗಳ ಇಂದ್ರಿಯಗಳ ಮೂಲಕವಾಗಿ ಐನ ಮನಸ್ಸು ಓಡೋಡು ಹೊರಗೆ ಹೋಗ್ಲಿಕ್ಕತ್ತೇವೆ. ಆದರೆ ಭಗವಂತ ಹೇಳ್ತಾನೆ, ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತೋ ನಿಯಮ್ಯೈತತ್ ನಾಮನ್ನೇ ವಶಂ. ಎಲ್ಲೆಲ್ಲಿ ಯಾವ್ಯಾವ ವಿಷಯಗಳ ಕಡೆಗೆ ಮನಸ್ಸು ಮನೋವೃತ್ತಿಗಳು ಹೋಗ್ತಾವೋ ಇಂದ್ರಿಯಗಳ ಮೂಲಕ, ಇದರೊಳಗೆ ಇಂದ್ರಿಯಗಳಿಗೆ ಸುಖ ಇಲ್ರಿ, ದೇಹಕ್ಕೆ ಸುಖ ಇಲ್ಲ. ಸುಖ ಅನುಭವಿಸೋದು ಯಾವುದು ಅಂದ್ರೆ ಮನಸ್ಸು ಮಾತ್ರ. ಕಿಡಿಕಿದ್ದಂಗೆ ಇವು ಕಿಡಿಕಿಯಾಗಿಂದ ಹಾಶಿ ಹೋಗಿ ಆ ಮನಸ್ಸನ್ನು ಸಂತೋಷಪಡಿಸ್ಬೇಕು. ಈ ಪ್ರಪಂಚದ ವಿಷಯಗಳು ಅದ್ರ ಒಳಗೆ ಹೋಗು ಮುಂದೆ ಇವಕ್ಕೂ ಏನದಂದ್ರೆ ಇವಕ್ಕೆಲ್ಲ ತಿಳಿತದ್ರಿ, ಯಾವ್ದು ಚಲೋ ಅದ ಯಾವ್ದು ಕೆಟ್ಟದ, ಅರ್ಥಾತ್ ಯಾವ್ದು ತನಗೆ ಸೇರ್ತದ ಸೇರಂಗಿಲ್ಲ ಅನ್ನೋದು ತಿಳಿತದೆ ಇಂದ್ರಿಯಗಳಿಗೆ. ಅದ್ರೊಳಗೆ ಅಂಥ ಒಂದು ಏನವ ಸೆಲ್ಸ್ ಅವು, ನಾಲ್ಗೆ ಮೇಲೆ ಸೆಲ್ಸ್ ಅವು. ಅದಕ್ಕೆ ಖಾರ ಸಿಹಿ ರುಚಿ ಹುಳಿ ಎಲ್ಲ ಹತ್ತದ. ಅವಾಗ ಮನಸ್ಸು ಹೇಳ್ತ ಖಾರದ್ದು ಅನುಭವ ಬಂದ ಕೂಡಲೇ ಮನಸ್ಸು ಹೇಳ್ತಾ ಇದು ಬ್ಯಾಡ ನನಗೆ, ಅವಾಗ ನಾವು ಬೇಡ ಅಂತೀವಿ. ಮತ್ತು ಏನು ಮಾಡ್ಬೇಕಿದ್ರಾಗ ಅಂದ್ರೆ ಇದ್ರಾಗ ಒಂದು ಕೆಲಸ ಮಾಡ್ಬೇಕೇನು ಅಂದ್ರೆ ಮಹಾರಾಜರು ಹೇಳಿದ್ರು ಕೋಣಾಚಿತರಿ ಐಕಾಯಲ್ಲ ಶಿಕಾವ. ಯಾರ್ದಾದ್ರೂ ಮಾತು ಕೇಳಬೇಕು. ಮನಸ್ಸು ಬೇಕಾದ್ರೆ ಜಿಗದಾಡುವಲ್ತಕ್ಕ ಅವ್ರು ಹೇಳಿದಂಗೆ ಮಾಡೋದು ಅಂತ ನಾವು ಮನಸ್ಸಿನ ಅರ್ಥಾತ್ ನಾವು ನಿರ್ಧಾರ ಮಾಡಿ ಮನಸ್ಸನ್ನು ನಾವು ಜಂಡ್ ಹಿಡಿದು ಬಗ್ಗಿಸ್ಲಿಕ್ಕೆ ಹತ್ರ ಕಡೆಗೆ ಮನಸ್ಸು ನಮ್ಮ ಅಧೀನ ಆಗ್ತದೆ. ಆವಾಗ ನಾವು ಹೇಳಿದಂಗೆ ಕೇಳ್ತೀವಿ. ಆವಾಗ ಅದು ಬುದ್ಧಿ ಹೇಳಿದ್ದನ್ನೆಲ್ಲ ನಾವು ಅನುಸರಿಸ್ಲಿಕ್ಕೆ ಆಗ್ತದೆ. ಆವಾಗ ನಮ್ಗೆ ನಮ್ಮ ಅಂತಃಕರಣದೊಳಗೆ ಏನಾಗ್ತದೆ, ಸತ್ಪ್ರವೃತ್ತಿ ಉಂಟಾಗ್ತದೆ. ಆದ್ದರಿಂದ ಆಗ್ರಹದಿಂದ ನಾವೇನು ಮಾಡಬೇಕು ಅಂದ್ರೆ ಸತ್ಸಂಗ ಮಾಡಬೇಕು. ಸಾಧು ಸತ್ಪುರುಷರು ಏನು ಹೇಳ್ತಾರೋ ವಿಚಾರಗಳನ್ನು ಶ್ರವಣ ಮಾಡಿ ಅವ್ರು ಯಾವ ರೀತಿಯಾಗಿ ನಾಮಸ್ಮರಣೆ ಮಾಡಲಿಕ್ಕೆ ಹೇಳ್ತಾರೋ ಅದನ್ನು ನಾವು ಮಾಡಬೇಕು. ನಾನು ಮುಂಜಾನೆ ಹೇಳಿದೆ, ಸಾಮಾನ್ಯ ಜನರಲ್ಲಿ ಸತ್ಪುರುಷರಲ್ಲಿರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ, ಸಾಮಾನ್ಯ ಜನರದ್ದು ಹೆಂಗದ ಅಂದ್ರೆ ವಿಸ್ಮರಣೆ ಇದು ನಮ್ಮ ಸ್ವಾಭಾವಿಕ ಗುಣ. ಅದು ನಾವು ಭಗವಂತನ ಮರೆತಿರೋದೇನದನೋ ನಮ್ಮ ಸ್ವಾಭಾವಿಕ ಗುಣ ಅದು. ಆದರೆ ಸತ್ಪುರುಷರದು ಸ್ಮರಣೆ ಸ್ವಾಭಾವಿಕ ಗುಣ ಅದು. ಅವ್ರಿಗೆ ಮರೀಲಿಕ್ಕೆ ಬರಂಗಿಲ್ಲ ರೀ ಭಗವಂತನ. ಮುಂಜಾನೆ ಹೇಳಿದ್ದು ನಾನು ಸ್ವಲ್ಪ ಹೊತ್ತು, ಅವ್ರಿಗೆ ಭಗವಂತನ ಮರೀಲಿಕ್ಕೆ ಆಗಂಗಿಲ್ಲ. ಗೋಪಿಕಾ ಸ್ತ್ರೀಯರು ಒಂದು ಕ್ಷಣ ಮರೀಲಿಕ್ಕೆ ಶಕ್ತಿದ್ದಿದ್ದಿಲ್ಲ. 24 ತಾಸು ಭಗವಂತನ ಅಖಂಡ ಸ್ಮರಣೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ನಿಂತಿರಬೇಕು, ಸಾರಿನಾಗ ಸಕ್ಕರೆ ಹಾಕಬೇಕು, ಖೀರ್ನಾಗ ಉಪ್ಪು ಹಾಕಬೇಕು, ಲಕ್ಷ್ಯ ಇಲ್ಲ. ಮನ್ಯಾಗ ಅತ್ತಿ ಕಡೆಯಿಂದ ಬಯಸ್ಕೋಬೇಕು. ಅರ್ಥಾತ್ ಏನು ಅಂದ್ರೆ ಅವರಿಗೆ ಸ್ಮರಣೆ ಅನ್ನೋದು ಸ್ವಾಭಾವಿಕ ಗುಣ. ಆ ಸ್ಮರಣೆ ಸ್ವಾಭಾವಿಕ ಅಷ್ಟ ಅಲ್ರಿ, ಸ್ಮರಣೆ ಒಂದು ಆ ಅಮೂಲ್ಯ ಇರ್ತದೆ. ಅವ್ರಿಗೆ ಹುಚ್ಚಿಡಿತದೆ, ಮದ ಇರ್ತದೆ. ಮದ ನಮಗೆ ಸ್ಮರಣೆ ಆದ್ರೆ 24 ತಾಸಿನಾಗ ಒಂದು 10 ನಿಮಿಷ ನಮ್ಮ ಕಡೆಯಿಂದ ಸ್ಮರಣೆ ಆಗಬೇಕು. ನಮ್ಗೆ ಪರಿಸ್ಥಿತಿ ಹೆಂಗದಂದ್ರೆ ಯಾವ ರೀತಿಯಾಗಿ ನಾವು ಕೈಯಾಗ ಪಾದರಸ, ಒಂದು ಹನಿ ಪಾದರಸ ಇಟ್ಕೊಂಡು ನೋಡಿ ನೀವು ಬುಡುಕ್ಕಂತ ಉಳ್ಳಿ ಹೋಗಿ
ಹಾಂಸಿ ಹತ್ತಿರೋ ಕಲ್ಲಿನ ಮೇಲೆ ಕಾಲಿಟ್ಟು ಕಾಲು ಜಾರಿ ಬಿಡ್ತದೆ. ಹಂಗೆ ನಮ್ಮ ನಾಲ್ಗೆ ಮೇಲೆ ನಾಮ ನಿಂದ್ರುವುದೇ ಇಲ್ಲರಿ, ಬುಡುಕಿನ ಉಳಿಬಿಡ್ತದೆ ನಾಮ. ಅಷ್ಟು ನಮ್ಮಲ್ಲಿ ಆ ದೇಹ ಭಾವ ಗಾಢ ಆಗಿಬಿಡ್ತದೆ. ಆ ದೇಹ ಭಾವ ಏನು ಗಾಢ ಆಗಿದ್ರು, ದೇಹ ಬುದ್ಧಿ ಬರೀ 24 ತಾಸು ಆ ದೇಹ ಭಾವದಿಂದ ಬರ್ತಕ್ಕಂಥ ವಿಚಾರಗಳಿಂದ ಮನಸ್ಸು ಎಷ್ಟು ಜಡ ಆಗಿದೆ, ದಪ್ಪಾಗಿದೆ ಅಂದರೆ ಅದಕ್ಕೆ ನಾಮವನ್ನು ಹಿಡ್ಕೊಳ್ಲಿಕ್ಕೆ ಆಗ್ಬೋದು. ನಮ್ಮ ಮನಸ್ಸು ಏನಾಗ್ಬಿಟ್ಟು ಕಂಬಾರಿಕಳಾಗಿಬಿಟ್ಟು, ಆ ಕಂಬಾರಿಕಳಲ್ಲೇ ಮೂಗುಬಟ್ಟು ಮಾಡ್ಲಿಕ್ಕೆ ಬರಂಗಿಲ್ಲ ನೋಡ್ರಿ. ಮೂಗುಬಟ್ಟು ಮಾಡ್ಲಿಕ್ಕೆ 16 ಇಕ್ಕಳ ಬೇಕು. ಹೆಂಗೋ ನಾಮವನ್ನು ನಾವು ಗಟ್ಟಿ ಹಿಡ್ಕೋಬೇಕು ಅಂದ್ರೆ ನಮ್ಮ ಮನಸ್ಸು ಏನಾಗಬೇಕು ಅಂದ್ರೆ ಅಷ್ಟು ಸೂಕ್ಷ್ಮ ಆಗಬೇಕು. ಇವಾಗ ಮನಸ್ಸು ಕಲ್ಲಾಗಿ ಜಡ ಆಗಿದೆ. ಅದರಲ್ಲೇ ಪ್ರಪಂಚದ ವಿಚಾರಗಳಿಂದ ತುಂಬಿಕೊಂಡು ನಮ್ಮ ಮನಸ್ಸು ಅಷ್ಟು ಸ್ಥೂಲ ಆಗಿದೆ, ಜಡ ಕಟ್ಟಿಗೆ ಬೊಡ್ಡೆಗೆ ಅದು ಹಾಕಿದರೆ ನಮ್ಮ ಮನಸ್ಸು ಅಷ್ಟು ಸೂಕ್ಷ್ಮ ಆಗುತ್ತೆ. ಆ ಸೂಕ್ಷ್ಮವಾದ ಮನುಷ್ಯನಿಂದಲೇ ಭಗವಂತನನ್ನು ನಮಗೆ ಧಾರಣೆ ಮಾಡಲಿಕ್ಕೆ. ಯಾವ ರೀತಿಯ ಇಸುವ ಹುಲಿ ಹಾಲನ್ನು ಹಿಡಿಬೇಕಾದ್ರೆ ಬಂಗಾರದ ಬಟ್ಲ ಬೇಕಾಗ್ತದೆ. ನೀವು ಹಿತ್ತಾಳಿ, ತಾಮ್ರ, ಸ್ಟೀಲಿನ ಬಕ್ರ ಬಟ್ಲದಾಗ ಹುಲಿ ಹಾಲು, ಸಿಂಹದ ಹಾಲು ಹಿಡಿತೀವಿ ಅಂದರೆ ಅದೇನಾಗ್ಬಿಡ್ತದೆ, ಅದು ತೂತು ಬಿಡ್ತಾರೆ. ಅಲ್ಯೂಮಿನಿಯಂ ಬಟ್ಟಲ್ದಾಗ ನೀವು ಇದನ್ನು ಉಪ್ಪಿನಕಾಯಿ ಅಥವಾ ಉಪ್ಪು ಹಾಕಿ ನೋಡ್ರಿ, ಅದಕ್ಕೇನಾಗ್ಬಿಡ್ತದೆ, ತೂತು ಬೀಳ್ತದೆ ಅಲ್ಯೂಮಿನಿಯಂ. ಹೆಂಗೋ ಇವತ್ತು ನಮ್ಮ ಮನಸ್ಸು ಏನಾಗಿಬಿಡ್ತದ, ಆ ಪರಮಾತ್ಮ ಭಾವವನ್ನು ಧಾರಣೆ ಮಾಡಲಿಕ್ಕೆ ಶಕ್ಯವಾಗದೇ ಇರುವಷ್ಟು ಸ್ಥೂಲಾಗಿ ನಮ್ಮ ಮನಸ್ಸು. ಮತ್ತು ಅದನ್ನೇನು ಮಾಡ್ಬೇಕು, ಗ್ರೈಂಡಿಂಗ್ ಮಾಡ್ಬೇಕ್ರಿ ಮನಸ್ಸನ್ನು. ನಾವು ಗ್ರೈಂಡಿಂಗ್ ಮಾಡ್ಕೋತ ಈ ನಾಮಸ್ಮರಣೆ ಅರ್ಥಾತ್ ನಮ್ಮ ಮನಸ್ಸನ್ನು ನಾವು ಅಂತರ್ಮುಖ ಮಾಡಿ ನಾಮ ಏನಾಗಬೇಕಾಗಿದೆ ಅಂದ್ರೆ ಒಳಗೆ ಹೋಗ್ಬೇಕಾಗಿದೆ. ಅದು ನಾಮಕ್ಕೆ ತನಗೆ ತಾನ ಒಳಗೆ ಹೋಗ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಸದ್ಯ ನಾವು ತಗೊಳ್ಳೋ ನಾಮ ಏನಾದರೂ ಸ್ಥೂಲ ಅದ, ಅಕ್ಷರಗಳ ರೂಪದಲ್ಲಿ ಅದು ಒಳಗೆ ಹೋದಂಗೆ ಸೂಕ್ಷ್ಮ ಆಗಬೇಕು. ಅಂದ್ಬಳಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಕೊಂಡು ಹೋಗ್ಬೇಕಾಗಿ. ಅಲ್ಲ ಮನಸ್ಸು ಸಹಿತ ಎಷ್ಟು ಸ್ಥೂಲ ಆಗಿಬಿಡ್ತದೆ, ಬಹಿರ್ಮುಖ ಆಗಿಬಿಡ್ತದೆ ಅಂದ್ರೆ ಆ ಮನಸ್ಸಿಗೆ ಅಂತರ್ಮುಖ ಆಗ್ಲಿಕ್ಕೆ ಬರಬಾರ್ದು. ಹಿಂಗಾಗಿ ನಾವು ಏನು ಮಾಡಬೇಕಾಗಿದೆ, ಮುಂಚೆ ಆ ಮನಸ್ಸನ್ನು ಸೂಕ್ಷ್ಮ ಮಾಡಬೇಕಾಗಿದೆ. ಆ ಮನಸ್ಸು ಎಷ್ಟು ಸೂಕ್ಷ್ಮ ಆಗ್ತದನೋ ಅದು ಅಷ್ಟು ಆ ನಾಮವನ್ನು ತನ್ನ ಜೊತೆ ಒಳಗೆ ತಗೊಂಡು ಅಂದರೆ ಸೂಕ್ಷ್ಮ ಆಗ್ಬೇಕಾದ್ರೆ ಆ ಮನಸ್ಸಿನ ಗ್ರೈಂಡಿಂಗ್ ಮಾಡಬೇಕು, ತಿಕ್ಕಬೇಕದು. ಅದರೊಳಗೆ ಸ್ಥೂಲ್ತನ ಎಲ್ಲ ಹೋಗ್ಬೇಕು. ಅಂದರೆ ಪ್ರಪಂಚದ ವಿಚಾರಗಳು ಹೋಗ್ಬೇಕಾದ್ರೆ ವಿಚಾರಗಳೇ ನಮ್ಮ ಮನಸ್ಸನ್ನು ಸ್ಥೂಲ ಮಾಡಿಬಿಡ್ತಾವೆ. ಥಿಂಗ್ಸ್ ಆರ್ ನಥಿಂಗ್ ಬಟ್ ಥಾಟ್ಸ್. ಪ್ರಪಂಚದ ವಸ್ತು, ವ್ಯಕ್ತಿ, ಪರಿಸ್ಥಿತಿಗಳ ವಿಚಾರದಿಂದ ನಮ್ಮ ಮನಸ್ಸು ಎಷ್ಟು ಸ್ಥೂಲ ಆಗಿದೆ, ಜಡ ಆಗಿದೆ, ಕಠಿಣ ಆಗಿದೆ ಅಂದ್ರೆ ಆ ಅತ್ಯಂತ ಆಕಾಶಕ್ಕಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥ ನಿರ್ಗುಣ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮ ತತ್ವವನ್ನು ತನ್ನೊಳಗೆ ಧಾರಣ ಜ್ಞಾನ ಅನ್ನುವಂಥದ್ದು ಭಗವಂತನ ಜೊತೆ ತಾದಾತ್ಮ್ಯತೆ ಅನ್ನುವಂಥದ್ದು ಆಗಬೇಕು ಅಂದರೆ ಆ ಭಗವಂತನ ಜ್ಞಾನ ಅನ್ನೋದು ಸಬ್ಜೆಕ್ಟಿವ್ ನಾಲೆಜ್, ಅದು ಆಬ್ಜೆಕ್ಟಿವ್ ನಾಲೆಜ್ ಅಲ್ಲ. ಅಂದರೆ ನಾವು ಭಗವಂತನ ಜೊತೆಗೆ ನಮ್ಮ ಮನಸ್ಸನ್ನು ನಾವು ತಾದಾತ್ಮ್ಯಗೊಳಿಸಿದರೆ ಎರಡೂ ಅಷ್ಟ ಸ್ವಚ್ಛ ಗ್ಲಾಸ್ ಆಗಬೇಕು, ತಾಜಾಗಬೇಕು. ಆದರೆ ಈಗ ಪರಮಾತ್ಮ ಸ್ವರೂಪ ಅಗ್ನಿ ಸ್ವಚ್ಛ ಗ್ಲಾಸ್ ಅದನ್ನ ನಮ್ಮ ಮನಸ್ಸು ಅತ್ಯಂತ ಮಲಿನವಾಗಿರೋದ್ರಿಂದ ಅದ್ರ ಜೊತೆಗೆ ಇದು ಹೊಂದುವಾಗುತ್ತೆ. ಅರ್ಥಾತ್ ಅದ್ರ ಜೊತೆಗೆ ಇದು ಹೊಂದಬೇಕಾದ್ರೆ ನಾವು ನೀರಿನಾಗ ಎಣ್ಣೆ ಹಾಕಿದ್ರೆ ಎಣ್ಣೆ ನೀರು ಹೆಂಗೆ ಏಕಾಗೋದಿಲ್ಲೋ ಹಂಗೆ ಆ ಭಗವಂತನ ಜೊತೆಗೆ ನಾವು ನಮ್ಮ ಮನಸ್ಸನ್ನು ಜೋಡಿಸಿದ್ರೆ ಆ ಭಗವಂತ ಮನಸ್ಸು ಒಂದಾಗುವಲ್ತು. ಒಂದಾಗದೇ ಇರೋದರಿಂದಾಗಿ ಆ ಮನಸ್ಸಿಗೆ ಭಗವಂತನ ಅನುಭವ ಬರಬಾರ್ದು. ಅನ್ಬೇಕು ಏನು ಮಾಡಬೇಕು, ಇದನ್ನು ಅಷ್ಟೇ ಸ್ವಚ್ಛ ಮಾಡಬೇಕು. ಈಗ ಒಂದು ಅಗ್ದಿ ಸ್ವಚ್ಛ ಗ್ಲಾಸ್ ಅದ, ಅದ್ರ ಮುಂದೆ ಒಂದು ಅಗ್ದಿ ಹೊಲಸಾಗಿರೋ ಗ್ಲಾಸ್ ಇಟ್ಟಿದ್ರೆ ಎರಡೂ ಒಂದಾಗಿ ಕಾಣಿಸ್ತಾವೆ. ಇದು ಅಷ್ಟೇ ಸ್ವಚ್ಛ ಆಗಿಬಿಟ್ರೆ ಎರಡು ಗ್ಲಾಸ್ ಅವ ಅನಿಸೋದೇ ಇಲ್ಲ, ಒಂದೇ ಗ್ಲಾಸ್ ಅನಿಸ್ಬಿಡ್ತು. ಹಂಗೆ ಇದನ್ನು ನಾವು ಸ್ವಚ್ಛ ಮಾಡಬೇಕು ಅಂದರೆ ಎದಲ್ಲೇ ಸ್ವಚ್ಛ ಮಾಡಬೇಕು. ಅದಕ್ಕೆ ಒಂದು ಉಪಾಯ ಏನು ಅಂದರೆ ನಾಮವನ್ನು ಹಚ್ಚಿ ತಿಕ್ಕಿ ಸ್ವಚ್ಛ ಮಾಡು. ನೀವು ಹೆಂಗೆ ಇದನ್ನು ನಾಮದಿಂದ ಗ್ರೈಂಡಿಂಗ್ ಮಾಡ್ತೀರೋ ಹಂಗಾಗಿ ಇವಾಗ ಇನ್ನೂ ಎಲ್ಲ ಹೊಲಸು ಇರೋದ ಬಿದ್ದು ಹೋಗ್ಬಿಡ್ತಾವೆ ಹೊರಗೆ.
ವಿಚಾರಗಳೆಲ್ಲ ಹೊರಗೆ ಹೋಗಿಬಿಡ್ತಾವೆ. ಅರ್ಥಾತ್ ನಾಮ ಮತ್ತು ಮನಸ್ಸು ಕೂಡಿ ಒಳಗೆ ಹೋಗುವ ಹೊತ್ನಾಗ ನಾವು ನಾಮದಿಂದ ಮನಸ್ಸಿನ ಗ್ರೈಂಡಿಂಗ್ ಮಾಡ್ಕೋತ ಹೋದ್ವಿ ಅಂದ್ರೆ ಮನಸ್ಸು ಸೂಕ್ಷ್ಮ ಹಾಕ್ಕೋತ ಕೆಳಗೆ ಇಳ್ಕೋತ ಮಧ್ಯಮವಾಣಿ, ಪಶ್ಯಂತಿ ವಾಣಿ, ಪರಾವಾಣಿ ತಾನು ಎಷ್ಟು ಸೂಕ್ಷ್ಮವಾಗಿ ಒಳಗೆ ಬರ್ತದನೋ ಅದ್ರ ಜೊತೆಗೆ ಆ ನಾಮವನ್ನು ತಗೊಂಡು ಒಳಗೆ ಬರ್ತದೆ. ಆವಾಗ ನಾಮ ನಿಧಾನವಾಗಿ ಒಳಗೆ ಬರ್ತದೆ. ಮನಸ್ಸು ಸೂಕ್ಷ್ಮ ಆಗಿದ ಹೊರತು ನಾಮ ಒಳಗೆ ಹೋಗುವುದಿಲ್ಲ. ಸೂಕ್ಷ್ಮ ಆಗ್ಬೇಕಾದ್ರೆ ಅದರೊಳಗಿನ ಸ್ಥೂಲ್ತನ ಹೋಗ್ಬೇಕು. ಸ್ಥೂಲ್ತನ ಏನದ ಅಂದ್ರೆ ಕೇವಲ ಪ್ರಪಂಚದ ವಿಚಾರ. ಆದ್ದರಿಂದ ಯೋಗಶಾಸ್ತ್ರದ ಹೇಳ ನಿರ್ವಿಚಾರ ವೈಶಾರದ್ಯ ಅಧ್ಯಾತ್ಮ ಪ್ರಸಾದ. ನಿರ್ವಿಚಾರ ಆಗೋದ್ರೊಳಗೆ ನೀವು ಎಕ್ಸ್ಪರ್ಟ್ ಆದ್ರೆ ಮಾತ್ರ ನಿಮಗೆ ಅಧ್ಯಾತ್ಮದ ಅನುಭವ ಬರ್ತದೆ. ಉಳಿದದ್ದು ಒಣ ಮಾತಾಡೋದ್ರಾಗ ಏನೂ ಅರ್ಥ ಇಲ್ಲ. ನೀವು ಎಷ್ಟು ನಿರ್ವಿಚಾರ ಇದ್ದೀರೋ ಅಷ್ಟು ಶ್ರೇಷ್ಠ. ನೀವು ಕೂತ್ಕೊಂಡು ಮಾಲಿ ಜಪ ಮಾಡಿ ನೋಡ್ರಿ ಎಷ್ಟು ವಿಚಾರ ಬರ್ತಾವೆ. ಎಷ್ಟು ಹೆಚ್ಚಿಗೆ ವಿಚಾರ ಬರ್ತಾವೋ ಅಷ್ಟು ನಾವು ಸಾಧನೆಯಿಂದ ದೂರ ಇದ್ದೀವಿ. ಅದಕ್ಕೆ ಅಂತರ್ಮುಖ ವೃತ್ತಿಯಿಂದ ದೂರ ಇದ್ದೀವಿ. ಎಷ್ಟು ವಿಚಾರ ಕಡಿಮೆ ಬರ್ತಾವು. 108 ಮಣಿ ಎಳೆಯುವ ಹೊತ್ತಿನಾಗ 108 ನಾಮ ತಗೊಳ್ಳೋ ಹೊತ್ತಿನಾಗ ನಾಮ ಬಿಟ್ಟರೆ ಮತ್ತೊಂದು ಏನೂ ನನ್ನ ಮನಸ್ಸಿನಾಗ ಬಂದಿರಲಿ ಅಂದ್ರೆ ಗೆದ್ದರು. ಆದ್ದರಿಂದ ನಮ್ಮ ಕಳಕಳಿ ಏನದಂದ್ರೆ ಮತ್ತು ಇದೇನು ಕ್ವಾಲಿಟಿ ಅಂತೇನೋ, ಇಂಥ ಕ್ವಾಲಿಟಿ ನಾಮ ಬರಬೇಕಾದ್ರೆ ಅದು ಕ್ವಾಂಟಿಟಿ ಬೇಕು. ತಾಸುಗಟ್ಟಲೆ ಕೂತು ಮಾಡಿದಾಗ 108 ನಾಮ ಏನದನೋ ನಿರ್ವಿಚಾರ ಭಾವದಲ್ಲಿ ಒಳಗೆ ಹೋಗ್ಲಿಕ್ಕೆ ಶಕ್ಯ. ಕ್ವಾಂಟಿಟಿಯಿಂದ ಕ್ವಾಲಿಟಿ ಹೆಂಗೆ ತಯಾರಾಗ್ತದೆ? ನಾವು ತಿರುಗಿ ಮುಗಿ 2 ಮಾಲಿ ಮಾಡಿ ನಮ್ಮದು ಕ್ವಾಲಿಟಿ ಬರ್ಲಿಕ್ಕೆ ಬರವಾಲ್ತಂದ್ರಿ ಅಂದ್ರೆ ರಾಶಿಗಟ್ಟಲೆ ನಾಮ ಮಾಡಿದಾಗ ಉತ್ತಮವಾಗಿರುವ ನಾಮಗಳು ಕೆಲವು ಅದ್ರಾಗಿ ಬರ್ತಾವೆ. ಹಂಗೆ ನಾವು ಬರಬೇಕು ಅಂದ್ರೆ ಕ್ವಾಂಟಿಟಿನ ಕಾಯಿ ಇಟ್ಕೊಂಡು ಹೋಗ್ಬೇಕಿಲ್ರಿ. ದಿನ 5,000 ಜಪ ಮಾಡಿದ್ರೆ ಅದರ ಒಂದು 5 ಮಾಲಿ 6 ಮಾಲಿ ಏನಾಗ್ಬೋದು ಅಂದ್ರೆ ಶಾಂತವಾಗಿ ಒಳಗೆ ಮನಸ್ಸಿಗೆ ಟಚ್ ಆಗುವಂಥವು ಬರ್ಬೋದು. ಅವು ಟಚ್ ಆಗುವ ಹೆಚ್ಚಿಗೆ ಬರಬೇಕು ಅಂದ್ರೆ ದಿನ ಅಷ್ಟು ಮಾಡಬೇಕು. ಮಾಡ್ಕೋತ ಏನಾಗ್ತಾವ ಮನಸ್ಸಿಗೆ ಸ್ವಚ್ಛವಾಗಿರೋ ನಾಮ ಏನದನ್ನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋತ ಹೋಗ್ತಾವೆ. ಕ್ವಾಂಟಿಟಿ ಮೇಕ್ಸ್ ಕ್ವಾಲಿಟಿ ಅಂತ. ಕ್ವಾಂಟಿಟಿನ ಕ್ವಾಲಿಟಿಯನ್ನಾಗಿ ಮಾಡ್ತದೆ. ಆದ್ದರಿಂದ ನಾವು ಇದು ತಾಸುಗಟ್ಟಲೆ ಅದಕ್ಕಾಗೇ ಇದೆಲ್ಲ ಉಪಕ್ರಮ ಇದ್ರು. 1 ತಾಸಾದರೂ ಕೂತು ನಾಮಸ್ಮರಣೆ ಮಾಡಿದ್ರೆ ಅದರ ಒಂದು 10 ಶಾಂತ ಮನಸ್ಸಲ್ಲೇ ಮಾಡಿದ್ದು ಆಗ್ತಾವ ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲ ಬರೇ ತಲೆಯಾಗ ವಿಚಾರದೊಳಗೆ ಸಿಕ್ಕೊಂಡಿರೋ ನಾಮ ಏನಾಗ್ತಾವ ಅಂದ್ರೆ ರಾಡಿ ಆಗಿ ಹೋಗ್ತಾವ. ಒಳಗೆ ವಿಚಾರದ ರಾಡಿ ಬಡ್ಕೋತದವು. ಹೀಗಾಗಿ ಅದರಿಂದ ಏನು ಕೆಲಸ ಆಗಬೇಕು ಅದು ಆಗೋದು. ಮನಸ್ಸು ಎಷ್ಟು ಶಾಂತ ಆಗಬೇಕು ಅಂದ್ರೆ ಅದಕ್ಕೆ ವರ್ಷಾನುಗಟ್ಟಲೆ ಆಯುಷ್ಯ ಹಾಕಿದರೂ ಕಡಿಮೆ ಬೀಳುತ್ತೆ. ನಾನು ಕೇವಲ ಭಗವಂತನ ನಾಮಸ್ಮರಣೆಗಾಗಿ ಮಾತ್ರ ಇದ್ದೀನಿ ಅಂತ ಅನಿಸಿದರೆ ನಮಗೆ ಈ ರೀತಿ ಸಾಧನೆಯಿಂದ ನಮಗೆ ಶಾಂತ ಮನಸ್ಸನ್ನು ಮಾಡ್ಕೊಂಡು ನಾಮಸ್ಮರಣೆ ಮಾಡಲಿಕ್ಕೆ ಶಕ್ಯ ಆಗ್ತದೆ. ಆದ್ದರಿಂದ ಮಹಾರಾಜರು ಹೇಳ್ತಿದ್ರು, ನಮ್ಮ ಎಲ್ಲ ಹೆಂಗ್ರಿ, ನಮ್ಮ ನಾಮಸ್ಮರಣೆ ಅಂದ್ರೆ ಬ್ಯಾಡ ಸುದ್ದಿಯವು ಎಲ್ಲ ತಂಗಳದ್ದು ರೀ. ಸುಮ್ಮನೆ ಹಂಗೆ ತಂಗಳದ್ದು ಎಳಿತೀವಿ ಅಷ್ಟೆ. ತಂಗಳದ್ದು ಇದ್ರು ಅಡ್ಡಿಲ್ರಿ. ಕೆಲವು ಹಳಸ್ಯಾವ ಏನು ದಮ್ಮ ಇಲ್ಲ ಅದ್ರೊಳಗೆ. ಮಹಾರಾಜ ಹೇಳಿದ್ರು 1 ತಾಸು. ಇವತ್ತು ಮುಂಜಾನೆ ಉದಾಹರಣೆ ನಮ್ಮ ಜಪ ಎಲ್ಲ ಹೆಂಗಂದ್ರೆ ತಾಯಂದರು ತಮ್ಮ ಸಣ್ಣ ಮಕ್ಕಳನ್ನ ಅರ್ಥಾತ್ ಏನು ಅಂದ್ರೆ ಅವ್ಕೆ ಕಲಿಸ್ಲಿಕ್ಕೆ ಓದಿಸ್ಲಿಕ್ಕೆ ಕೂಡ್ಸ್ಕೊಂಡು ಕೂತಿರ್ತಾರೆ. 2 ಅಕ್ಷರ ಹೇಳೋದ್ರಾಗ ಅವು ಪುಟಕ್ಕಿನ ಓಡಿ ಹೋಗ್ತಾವೆ. ಹಂಗೆ ನಮ್ಮ ಜಪ ಎರಡು ನಾಮ ಅನ್ನೋದ್ರಾಗ ಮನಸ್ಸು ಎಲ್ಲೂ ಹೋಗ್ಬಿಡ್ತದೆ. ಇನ್ನೂ ಒಂದು ಉದಾಹರಣೆ ಹೇಳ್ತಿದ್ರು. ಈಗ ಆಫೀಸ್ನಾಗ ಕೆಲಸ ಮಾಡೋ ಹೆಣ್ಮಕ್ಳು ಇರ್ತಾರಲ್ಲ, ಆಫೀಸ್ಗೆ ಹೋಗೋ ಹೆಣ್ಮಕ್ಳು ಇರ್ತಾರೆ. ಆಫೀಸ್ನಾಗ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ. ಅಷ್ಟೊತ್ತಿಗೆ ಒಬ್ಬಾಗ ಸೀರೆ ಮಾರಾಕಿ ಬಂದು ಎಲ್ಲ ಎದ್ದು ಬುದು ಅಲ್ಲಿಗೆ ಹೋಗಿ ಬಳಿ ಮಾರಾಕಿ, ಬ್ಲೌಸ್ ಪೀಸ್ ಮಾರೋರು, ಸೀರೆ ಮಾಡೋರು ಬಂದ ಕೂಡಲೇ ಚಲೋ ಸೀರೆ ಬಂದ ಬರ್ರಿ ಈ ಕೆಲಸ ಇಲ್ಲಿ ಬಂದೇ ರೀ ಹಂಗೆ ಜಪಕ್ಕೆ ಕೂತಿದ್ವಿ ಅಂದ್ರೆ ಬರೇ ಲಕ್ಷಣ ಹಂಗೆ ಇಲ್ಲ ಇಟ್ಲಾಗ. ಆದ್ರೆ ಮಹಾರಾಜರಿಗೆ ಇನ್ನೂ ಒಂದು ಮಾತು ಚಂದೆ. ಮಹಾರಾಜರಿಗೆ ಏನಂದ್ರು, ಮಹಾರಾಜ್ ಏನ್ರಿ ನಮ್ಮ ಮನಸ್ಸು ಏಕಾಗ್ರ ಆಗುವುದೇ ಇಲ್ಲ, ಲಕ್ಷಣ ಹೋಗುವುದಿಲ್ಲ. ಮಹಾರಾಜರು ಬಿಟ್ಟು ವಾಳ್ತಾರೆ. ಅಲ್ರಿ ನಮ್ಮದೆಲ್ಲ ಗೊತ್ತದ ಅವ್ರಿಗೆ ಪರಿಸ್ಥಿತಿ ಹೆಂಗದ ಏನು.
ನಾವು ಎಷ್ಟು ಅಗದಿ ಸಾಮಾನ್ಯ ಇದ್ದೀವಿ, ನಮ್ಮ ಮನಸ್ಸು ಎಂಥದ್ದು ಎಲ್ಲ ಗೊತ್ತದ. ಅದು ಕಳಕಳಿ ಹೆಂಗದ ಮಹಾರಾಜ್, ನಮ್ಮ ಮನಸ್ಸು ಏಕಾಗ್ರ ಆಗುವುದಿಲ್ಲ, ಏನು ಮಾಡಬೇಕು, ಬಿಟ್ಕೋಲ್ತಕ್ಕಂಥ. ಈಗ ನೀವು ಆಫೀಸ್ನಾಗ ಕೆಲಸ ಮಾಡ್ತೀವಿ, ನಿಮಗೆ ಕೆಲವು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ನೀವೆಲ್ಲ ಪ್ರಾಜೆಕ್ಟ್ ರೆಡಿ ಮಾಡಿದ್ವಿ, ಅಗದಿ ಏಕಾಗ್ರತೆಯಿಂದ ಕೂತು ಮಾಡ್ತಿರ್ತೀರ, ಲಕ್ಷ ಎಲ್ಲ ಮನೆ ಕಡೆಗೆ ಇರ್ತದೆ, ನಿಮ್ಮ ವ್ಯವಹಾರ ಕಡೆಗೆ ಇರ್ತದೆ. ಪ್ರಾಜೆಕ್ಟ್ ರೆಡಿ ಆಯ್ತು, ಒಯ್ದು ಅವನು ಮುಂದೆ ಇಟ್ರಿ, ಅವಂದ ನೀವು ಏಕಾಗ್ರತೆಯಿಂದ ಮಾಡಿ ಇಲ್ಲ ಇದನ್ನು ತೊಗೊಂಡು ನಿಮಗೇನು ಮಾಡೋದು, ನಿಮ್ಮ ಪ್ರಾಜೆಕ್ಟು ನಿಮ್ಮ ಇದು ಏನದನೋ ನಾ ಏನು ಸಬ್ಮಿಟ್ ಮಾಡಿದ ಬರೋಬ್ಬರಿ ಅದ ಎಲ್ಲೋ ನೋಡಿ, ಅದರ ತಪ್ಪಿದ್ರೆ ಹೇಳಿ, ನಮ್ಮ ಲಕ್ಷ್ಯ ಎತ್ತಾಗೆ ಇಟ್ಕೊಳ್ತಾರೆ, ನಿಮಗೇನು ಮಾಡೋದು. ನಮ್ದು ಹೆಂಗೆ ಇದು ಸಬ್ಮಿಟ್ ಮಾಡಿದ ಫೈಲ್ ಬರೋಬ್ಬರಿ ಇದ್ದರೆ ಬರೋಬ್ಬರಿ ಅದ, ನಮ್ಮ ರೊಕ್ಕ ಪಗಾರ ಕೊಡಲಿಕ್ಕೆ ಬೇಕು. ನಮ್ಮ ಲಕ್ಷ್ಯ ನೋಡಿ ಪಗಾರ ಕೊಡೋರು, ಏನು ಲೆಕ್ಕ ನೋಡಿ ಪಗಾರ ಕೊಡೋರು, ಹೆಂಗೋ ಹಂಗೆ ನಿಮ್ಮ ಲಕ್ಷ್ಯ ಎತ್ತಲಾಗೇ ಇರ್ಕೋಲ್ತಾಗ 3,500 ಜಪ ಮಾಡಿದ್ಲ ನೋಡಿ ಮಹಾರಾಜರ ಸಮಾಧಾನ ಪಗಾರ ಕೊಡ್ತಿರ್ತಾರೆ ಅನ್ಬೇಕು. ಅಷ್ಟರೇ ಮಾಡ್ಬೇಕಿಲ್ರಿ ನಾವು. ಎಷ್ಟು ದಯಾಳು ಇದ್ದಾರೆ ನೋಡ್ರಿ. ನಮ್ದೆಲ್ಲ ಚಂಚಲತನ ಗೊತ್ತದ, ಅಸ್ಥಿರತನ ಗೊತ್ತದ, ನಮ್ಮ ಲಕ್ಷ್ಯ ಎಷ್ಟು ಹೋಗ್ತದೆ ಅನ್ನೋದು ಗೊತ್ತು. ಎಷ್ಟು ಚಂದ ಉದಾಹರಣೆ. ಅನುಸಂಧಾನ ಹೆಂಗಿರ್ಬೇಕು ನಮಗೆ ಅಂದ್ರೆ, ಅನುಸಂಧಾನದ ನಿರಂತರ ನಮ್ಮ ಮನಸ್ಸು ಸದ್ಗುರುಗಳ ಕಡೆಗೆ ಹರಿಯೋದಕ್ಕೆ ಅನುಸಂಧಾನ. ಒಟ್ಟು ಬರೀ ಅತ್ಲಾಗ ಲಕ್ಷ್ಯ. ಮಹಾರಾಜ ಬಹಳಷ್ಟು ಉದಾಹರಣೆ ಹೇಳ್ಯಾರ. ಕೊಟ್ಟಲ್ಲ ಕೂಸಿನ ಮನಸ್ಸಿರ್ತಾರೆ, ಮನೆಯಾಗ ಏನೋ ಒಂದು ವಿಶೇಷ ಕಾರ್ಯಕ್ರಮ ಇರ್ತದೆ, ಮನೆ ತುಂಬ ಜನ ಇರ್ತಾರೆ, ಆದ್ರೆ ಕೂಸಿನ ತಾಯಿ ಹಿಂದೆ ಹಿತ್ತಿಲ್ಲ ಭಾಂಡಿ ತೊಳಿತಿರ್ತಾವೆ ಅಥವಾ ಒಗಿತಿರ್ತಾವೆ ಬಟ್ಟೆ, ಆ ತೊಟ್ಟದ ಸುತ್ತಲೂ ಮಂದಿ ಅಡ್ಡಾಡ್ತಿರ್ತಾರೆ. ಅಷ್ಟೊತ್ತಿಗೆ ಆಕಿ ಪಟ್ಟನ ಕೈ ತೊಳ್ಕೊಂಡು ಆಕಿನ ಬಂದು ಕೂಸು ಎದ್ದದ ಕಾಣಿಸ್ತಾ ಬಂದಿರ್ತ ಬರ್ತಾಳೆ. ಕೂಸು ಎದ್ದು ಸಣ್ಣಂಗೆ ಅಳ್ತಿರ್ತದೆ, ಅಲ್ಲಿದ್ದವ್ರಿಗೆ ಯಾರಿಗೂ ಕೇಳಿಸೋದು. ಅದಕ್ಕೆ ಲಕ್ಷ್ಯ ಕೂಸಿನ ಕಡೆಗೆ ಅದು. ಹಿಂಗೆ ಅನುಸಂಧಾನ ಇರಬೇಕು. ಹಳ್ಳಿಯೊಳಗೆ ದೂರ ದೂರ ನೀರು ತರ್ಲಿಕ್ಕೆ ಹೋಗ್ತಾರೆ, ಕೊಡ್ತಿರ್ತಾರೆ. ಆ ಲಕ್ಷ್ಯ ಎಲ್ಲ ಕೂಸು ಎದ್ದಿಗಿದ್ದಿತ್ತು, ಅನ್ನು ಹೊತ್ತಿಗಿದ್ದಿತ್ತು ಅನ್ನೋ ಕಡೆ ಲಕ್ಷ್ಯ. ಹೆಂಗೋ ನಮ್ಮ ಪ್ರಪಂಚದಲ್ಲಿ ನಾವು ಮಾಡೋ ಕೆಲಸ ಎಲ್ಲ ಮಾಡ್ತೀವಿ, ಅತ್ಲಾಗ ಲಕ್ಷ್ಯ. ಇದಕ್ಕೆ ಅನುಸಂಧಾನ. ಇಲ್ಲಿ ಹಲ್ಲಾಗಿದ್ದಾರೆ ಸಿಕ್ತು, ನಾಲಿ ತಿರುಗಿ ಮುರುಗಿ ಅತ್ಲಾಗ ಹೋಗ್ತದೆ. ಆ ಹಲ್ಲಾಗಿನ ತಕ್ಕೊಳ್ತಾನೆ ಮಾಡೋಲ್ಲ. ಇದಕ್ಕೆ ಅನುಸಂಧಾನ ಅಂತ. ಇದು ಎಲ್ಲ ಸಾಧನೆಗಳ ತಾತ್ಪರ್ಯ ಅದರೊಳಗದ ಅಂದ್ರೆ ಅನುಸಂಧಾನ. ಮಹಾರಾಜರು ಅನುಸಂಧಾನ ಅಂದ್ರೆ ಹೆಂಗದ ಅಂದ್ರೆ, ಈ ಪಂಢರಪುರಕ್ಕೆ ಅನೇಕ ಊರುಗಳಿಂದ ಜನರು ಹೋಗ್ತಾರೆ, ಆ ಕ್ಯೂದಲ್ಲಿ ನಿಂದಿರ್ತಾರೆ. ಕಡಿಕೆ ಎಲ್ಲರೂ ಆ ಗರ್ಭಗುಡಿ ಚೌಕಟ್ಟಿನಾಗಿಂದಲೇ ಹಾಸಿ ಹೆಂಗೆ ಗರ್ಭಗುಡಿ ಒಳಗೆ ಹೋಗ್ತಾರೋ ಹಂಗೆ ನೀವು ಹೋಮ ಹವನ ಅದು ಇದು ದಾನ ಧರ್ಮ ಅನುಸಂತರ್ಪಣೆ ಜಪ ತಪ ಏನು ಮಾಡಿದ್ರು ಕೊನೆಗೆ ಅನುಸಂಧಾನದೊಳಗಿಂದಲೇ ಆ ಪಾಂಡುರಂಗನ ದರ್ಶನ. ಹೆಂಗೋ ಹಂಗೆ ಅನುಸಂಧಾನ ಉಳಿಬೇಕು ಅಂದರೆ ನಾವು ಕ್ಯೂ ಹಚ್ಬೇಕಿಲ್ರಿ. ಅರ್ಥ ಗರ್ಭಗುಡಿ ಚೌಕಟ್ಟಿಗೆ ಹೋಗಬೇಕು ಅಂದರೆ ಪಂಢರಪುರದಲ್ಲಂತೂ ಮೈಲ್ಗಟ್ಟಲೆ ತಿರುಗಿ ಆಮೇಲೆ ಚೌಕಟ್ಟಿಗೆ ಹೋಗ್ಬೇಕಾಗ್ತದೆ. ಹೆಂಗೋ ಹಂಗೆ ನಮ್ಮ ಅನುಸಂಧಾನ ಉಳಿಬೇಕು ಅಂದ್ರೆ ಮೈಲ್ಗಟ್ಟಲೆ ತಿರುಗೋದಿದ ಅರ್ಥ ಏನು ಅಂದ್ರೆ ಬಹಳಷ್ಟು ನಾಮಸ್ಮರಣೆ ಮಾಡೋದು. ನಾಮಸ್ಮರಣೆ ಮಾಡ್ಕೋತ 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 ಮತ್ತು ಇನ್ನೂ ಒಂದು ಇದ್ರೊಳಗಿನ ಸೂಕ್ಷ್ಮತೆ ಹೇಳುತ್ತೆ. ಪ್ರೇಮದ ಒಂದು ಇದು ಏನು ಸಿದ್ಧಾಂತ ಏನದ ಅಂದರೆ ಸಹವಾಸದಿಂದ ಪ್ರೇಮ ನಿರ್ಮಾಣ. ಇವಾಗ ನಮಗೇನು ಪ್ರಪಂಚದ ಬಗ್ಗೆ ಮನಿ ಮಾರು ಬಗ್ಗೆ ವಸ್ತು ಒಡವಿ ಬಗ್ಗೆ ಮಕ್ಕಳು ಗಂಡು ಉಂಟಾರ. ಅರ್ಥಾತ್ ಏನು ಅಂದ್ರೆ ಯಾವುದರ ಸಹವಾಸ ಹೆಚ್ಚಿಗೆನೋ ಅದ್ರ ಬಗ್ಗೆ ಪ್ರೇಮ ಹೆಚ್ಚಿಗೆ ಆಗ್ತದೆ. ಸಹವಾಸದಿಂದ ಪ್ರೇಮ ನಿರ್ಮಾಣ ಆಗ್ತದೆ. ಮದುವೆಗಳಲ್ಲಿ 2 ಪ್ರಕಾರ. ಒಂದು ಮುಂಚೆ ಪ್ರೇಮ ಮಾಡಿ ಆಮೇಲೆ ಮದುವೆ ಮಾಡಿಕೊಂಡು ಆಮೇಲೆ ಏನೇನಾದ್ರೆ ಆಗ್ತದೆ ಆ ವಿಷಯ ಬೇರೆ. ಅದ್ರ ಮುಂಚೆ ಸಹವಾಸ ಬಂದಾಗಿ ಆಮೇಲೆ ಮದುವೆ ಮಾಡ್ಕೊಳ್ಳೋದು ಆಮೇಲೆ ಪ್ರಪಂಚ ಮಾಡೋದು ಒಂದಾದರೆ, ಮುಂಚೆ ಒಬ್ರದೊಬ್ಬರಿಗೆ ಗುರುತಿಲ್ಲ ಮದುವೆ ಮಾಡ್ಕೊಂಡು ಆಮೇಲೆ ಸಹವಾಸದಿಂದ ಪ್ರೇಮ ನಿರ್ಮಾಣ ಆಗೋದು ಒಂದು ಪ್ರಕಾರ. ಹೆಂಗೋ ಹಂಗೆ ಈಗ ನಮಗೆ ನಾಮದ ಏನು ಸಂಬಂಧ ಗೊತ್ತಿಲ್ಲ. ನಮ್ಗೆ ಗುರುವ ಹೇಳಿದ್ರು ನಾಮಸ್ಮರಣೆ ಮಾಡಪ್ಪ ಅಂತ. ನಾಮದ ಜೊತೆ ನಮ್ಮ ಮದುವೆ ಮಾಡಿದ್ರು ಅಂತ ತಿಳ್ಕೋಬೇಕು. ನಾಮದ ಜೊತೆ ನಮಗೆ ಗಂಟು ಹಾಕಿದ್ರು ಅಂತ ತಿಳ್ಕೊಂಡು ಆ ನಾಮದ ಸಹವಾಸವನ್ನು ನಾವು ಎಷ್ಟು ಹೆಚ್ಚಿಗೆ ಮಾಡ್ಕೋತ ಹೋಗ್ತೀವೋ ಅಷ್ಟು ಪ್ರೇಮ ಹೆಚ್ಚಿಗೆ ಹಾಕ್ಕೋತ ಹೋಗ್ತೀವಿ. ಪ್ರೇಮದೊಂದು ಲಕ್ಷಣ ಅದು.
ಅದರೊಳಗೆ ಪ್ರೇಮ ಅಂತ ಖರೇ ಪ್ರೇಮ ಅಂತ ಎದಕ್ಕೆ ಅನ್ಬೇಕು ಅಂದ್ರೆ ಯಾವುದದ ಅರ್ಥಾತ್ ಏನು ಸಂಬಂಧದೊಳಗೆ ವಿಯೋಗ ಮತ್ತು ವಿಳಂಬ ಸಹನ ಆಗುವುದಿಲ್ಲ, ಅದು ಪ್ರೇಮ. ಗಂಡ ಹೆಂಡತಿ ಅಗ್ನಿ ಅನ್ಯೋನ್ಯ ಪ್ರೇಮ ಇದ್ದಾರೆ, ಅವ್ರಿಗೆ ಒಂದು ಕ್ಷಣದ ವಿಯೋಗ ಸಹನ ಆಗುವುದಿಲ್ಲ ಮತ್ತು ವಿಳಂಬನೂ ತಡ ಆಗುವುದು ಸಹನ ಆಗುವುದಿಲ್ಲ. ಎಷ್ಟೊತ್ತಾತು ನಿಮ್ಮನ್ನು ಕಾಯ್ಲಿಕ್ಕೆ ಹತ್ತು ಆಫೀಸ್ನಿಂದ 5:30 ಬರ್ತೀನಂದ್ರಿ 7:30 ಹೊರತು ಕಾಯಿ ಸಾಕಾತು ಅಂತಿ ಮನೆಯಾಗಿ ಹೇಳ್ತದೆ, ಹೆಂಗೆ ಹೇಳ್ತಿರ್ತ ಅಂದ್ರೆ ವಿಯೋಗ ಸಹನ ಆಗೋದಿಲ್ಲ, ವಿಳಂಬ ಸಹನ ತಡ ಆಗೋದು ಸಹನ ಆಗೋದಿಲ್ಲ. ನಿಮ್ಮನ್ನು ಕಾಯ್ಕೋತ ಅರ್ಥಾತ್ ಯಾವುದು ಯಾರ ಬಗ್ಗೆ ನಮಗೆ ಪ್ರೇಮ ಅದನ್ನು ಆ ವ್ಯಕ್ತಿಯ ಬಗ್ಗೆ ಹೇಳಿ ಒಂದೊಂದು ನಿಮಿಷ ಕಳೆದಂದ್ರೆ ಒಂದೊಂದು ಯುಗ ಕಳೆದಂಗೆ ಆತ್ರಿ. ಇಲ್ಲಿ ಪ್ರೇಮದ ಪ್ರೇಮದಲ್ಲಿ ವಿಯೋಗ ವಿಳಂಬ ಸಹನ. ಯಾವಾಗ ಜಪಕ್ಕೆ ಕೂತೀವೋ ನಾವು, ಯಾವಾಗ ಜಪಕ್ಕೆ ಕೂತೀವೋ, ಯಾವಾಗ ಇದು ಕೆಲಸ ಭಗಿಸಿ ಮುಗಿದಿತ್ತೋ ಯಾವಾಗ ಜಪಕ್ಕೆ ಕೂತೀವಿ. ವಿಯೋಗ ಸಹನ ಆಗದೆ ಇರೋ ಪ್ರೇಮದ ಲಕ್ಷಣ. ಖರೆ ಹೇಳಿ ನೋಡಿ ನಮ್ಗೆ ಹಂಗೆ ಅನ್ನಿಸ್ತಾ ಇಲ್ಲ. ವಿಯೋಗ ವಿಳಂಬ ನಮಗೆ ಸಹನ ಆಗೋದಿಲ್ಲ. ನಾಮ ಬಿಟ್ಟು ಒಂದು ಕ್ಷಣ ನಮಗೆ ಇರ್ಲಿಕ್ಕೆ ಆಗೋದಿಲ್ಲ. ಒಂದು ಸಮಾಜದ ಒಂದು ಶತಮಾನದಲ್ಲಿ ಇಂಥ ಒಬ್ಬ ಮನುಷ್ಯ ಹುಟ್ಟಿ ಬಂದ ಅಂದ್ರೆ ಆ ಸಮಾಜದ ಭಾಗ್ಯ ತೆಗೀತು ಅಂತೇಳಿ. ಒಂದು ಕ್ಷಣದ ವಿಯೋಗ ನಮಗೆ ಸಹನ ಆಗುವುದಿಲ್ಲ, ಒಂದು ಕ್ಷಣದ ವಿಳಂಬ ನಮಗೆ ಸಹನ ಆಗುವುದಿಲ್ಲ. ಭಗವಂತನ ನಾಮದ್ದು ಪ್ರಪಂಚದ ವಿಷಯಗಳು ಸಹನ ಆಗುವುದಿಲ್ಲ ಸ್ವಾಭಾವಿಕದಲ್ಲಿ. ಎಷ್ಟು ಮಂದಿ ಭಗವಂತನ ನಾಮದ ಅರ್ಥಾತ್ ಒಂದು ಸ್ವಲ್ಪ ವಿಸ್ಮರಣೆ ಆದರೆ ಕಣ್ಣೀರು ಹಾಕ್ತಿರ್ತಾರೆ. ಹೇಳ್ತೀನಿ, ಏನ್ರಿ ನಮಗೆ ಊಟ ರುಚಿ ಹತ್ತುವಲ್ತು, ನಿದ್ದೆ ಬರುವಲ್ತು, ಭಗವಂತನ ದರ್ಶನ ನಮಗೆ. ರಾಮಕೃಷ್ಣ ಪರಮಹಂಸರು ಸಾಯಂಕಾಲ ಆದ ಕೂಡ ನೆಲಕ್ಕೆ ಹಣಿ ಹಚ್ಚಿ ತೆಗ್ತಿದ್ರು, ಮೂಗಚ್ಚಿ ಸಾಯಂಕಾಲದ ಆರತಿ ಗಂಟೆ ಆದ ಕೂಡಲೇ ಅವ್ರ ಆಜ್ ಭೀ ತುಮಾರ ದರ್ಶನ್ ನಹಿ ಅಂತ ಅಳ್ತಿದ್ದರೆ ಕೂತ್ಕೊಂಡು. ಆ ಭಗವಂತನ ದರ್ಶನ ಆಗದ ಹೊರತು ನಮಗೆ ಪ್ರಪಂಚ ರುಚಿ ಅನ್ನಿಸ್ಬಾರ್ದು. ಮಹಾರಾಜನೊಬ್ಬರು ಕೇಳಿ, ನಮಗೆ ನಾಮದಲ್ಲಿ ರುಚಿ ಯಾಕೆ ಬರುವಲ್ತದೆ? ಅಮೃತಾಹುನಿ ಗೋಡ ನಾಮ ತುझे ದೇವ ಮನ ಮಾಝೆ ಕೇಶವ ಕಾಬಾ ನಾಗೆ. ನಾಮದೇವ್ ಹೇಳಿದ್ರು ಅಮೃತಕ್ಕಿಂತಲೂ ರುಚಿ ಅದ ನಮಗೆ. ಆಗ ನನ್ನ ಮನಸ್ಸು ಯಾಕೆ ತಗೋವಲ್ತು? ಮಹಾರಾಜ್ ಹೇಳಿದ್ರು, ಮಹಾರಾಜ್ ಸಾಧು ಸತ್ಪುರುಷಿ ನಾಮ ಎಷ್ಟು ರುಚಿ ಹತ್ತಿದೆ, ನಮ್ಗೆ ಯಾಕೆ ರುಚಿ ಹತ್ತುವಲ್ತು? ಯಾವ ಪದಾರ್ಥ ರುಚಿ ಹತ್ತದು ನಾನು ಇನ್ನಷ್ಟು ತಿನ್ಬೇಕು ಅನ್ನೋದು. ಕೊನೆಗೆ ಮಂದಿ ಹೇಳ್ಬೇಕಾಗಿ ಬರ್ತಾರೆ, ಜೊತೆ ಕೂತವ್ರು ಭಾಳ ತಿನ್ಬೇಡ, ಅಪಚನಾದಿಗಿತ್ತು ಇಲ್ಲೋ ಇನ್ನಷ್ಟು ತಿನ್ಬೇಕನ್ನ ರುಚಿ ಹತ್ತಿರ. ನಮಗೆ ಯಾಕೆ ನಾಮ ರುಚಿ ಹತ್ತುವಲ್ತು? ಮಹಾರಾಜ ಎಲ್ಲಿವರೆಗೂ ನಿಮಗೆ ಪ್ರಪಂಚ ಕಹಿ ಹತ್ತಂಗಿಲ್ಲ ಅಲ್ಲಿವರೆಗೂ ನಾಮ ರುಚಿ ಹತ್ತಂಗಿಲ್ಲ. ನಮ್ಮ ಪ್ರಪಂಚ ಕಹಿ ಹತ್ತದೇನ್ರಿ? ಪ್ರಪಂಚದ ಬಗ್ಗೆ ನಮಗೆ ಸ್ವಲ್ಪ ಆದರೂ ಮನಸ್ಸಿನಾಗೆ ಯಾರು ಬಿಡಪ್ಪ ಅದು ಹೋಗಿ ಬಿಡಪ್ಪ ಅದು ಅಂತೀವೇನ್ರಿ? ಎಷ್ಟರೇ ಅದ್ರ ಬಗ್ಗೆ ಖುಷಿ ಆಗ್ತದೆ, ಸಂತೋಷ ಆಗ್ತದೆ ಇರ್ಕೋದು. ನಾ ಯಾಕೆ ಹೇಳಿಕತ್ತಿದ್ದೆ ಅಂದ್ರೆ, ಏನಾದರೂ ಮಾಡಿ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ನಾಮದಲ್ಲಿ ತೊಡಗಲಿಕ್ಕೆ ಪ್ರಯತ್ನ. ವಿಸ್ಮರಣೆ, ಮಹಾರಾಜ್ ಹೇಳಿದ್ರು, ವಿಸ್ಮರಣೆ ಅಂದ್ರೆ ಮೂರ್ತಿಮಂತ ಪಾಪದ ಅಂತ. ವಿಸ್ಮರಣೆಯಲ್ಲಿ ಪಾಪದ, ಸ್ಮರಣೆಯಲ್ಲಿ ಪುಣ್ಯದ. ಹರಿಮುಖೇ ಮಣ ಪುಣ್ಯಾಚಿಗಳನ್ನ ಕೋಣ ಕರಿ. ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆ ಮಾಡಿದರೆ ಪುಣ್ಯದ ರಾಶಿ ಬೀಳ್ತದೆ. ಭಗವಂತನ ವಿಸ್ಮರಣೆಯಲ್ಲಿ ದುಃಖದ, ಭಗವಂತನ ಸ್ಮರಣೆಯಲ್ಲಿ ಆನಂದದ. ಭಗವಂತನ ವಿಸ್ಮರಣೆ ಅಂದರೆ ಮೂರ್ತಿಮಂತ ಪಾಪದ. ಭಗವಂತನ ವಿಸ್ಮರಣೆ ಅಂದರೆ ಅವಿದ್ಯ. ಬೆಳಗ್ಗೆ ನಾ ಹೇಳಿದೆ, ಅವಿದ್ಯ ಏನು ಮಾಡ್ತ ನಮ್ಮ ಅಂತಃಕರಣದಲ್ಲಿ ಅವು ಎರಡೂ ಶಕ್ತಿ. ಅವಿದ್ಯ ಅನ್ನೋ ಎರಡು ಶಕ್ತಿಯವರೇ. ಈ ಅವಿದ್ಯ ಅನ್ನೋ ಶಕ್ತಿ ಹೆಂಗದ ಅಂದ್ರೆ, ಇದು ಭಗವಂತನ ಮುಚ್ಚಿ ನಮ್ಮ ಪ್ರಪಂಚ ತೋರಿಸ್ತದೆ. ಬರೀ ತೋರಿಸಿದ್ರೇನು ತ್ರಾಸ ಇದ್ದಿದ್ದಿಲ್ರಿ. ನಮ್ಮ ತಲೆ ಒಳಗೆ ಅದೇನು ಭಾವ ನಿರ್ಮಾಣ ಮಾಡ್ತದೆ ಅಂದ್ರೆ, ಬುದ್ಧಿ ನಿರ್ಮಾಣ ಮಾಡ್ತದೆ ಅಂದ್ರೆ ಪ್ರಪಂಚನ ಖರೆ. ಇದ ನನ್ನ ಕರ್ತವ್ಯ, ಆದ್ಯ ಕರ್ತವ್ಯ. ಇದನ್ನು ನಾವು ಸಮೃದ್ಧಗೊಳಿಸಿಕೊಂಡೆ ಅಂದರೆ ನಾನು ಸುಖಿ ಆಗ್ತೀನಿ. ಪ್ರಪಂಚದಿಂದಲೇ ನನಗೆ ಸುಖ ಆಗ್ತದೆ. ಇವೆಲ್ಲ ತಲೆಯಾಗಿ ವಿಚಾರ ಏನು ಬರ್ತಾವೆ ನೋಡ್ರಿ, ಇವು ಅವಿದ್ಯಾದ ವಿಚಾರ.
ಅವಿದ್ಯಾದ ಪ್ರಭಾವ ಅದು. ಆದ್ದರಿಂದ ಸತ್ಪುರುಷರು ಈ ಪ್ರಪಂಚದ ದೊಡ್ಡ ಸ್ಥಿತಿ ಹೇಳ್ಕೋತ ಕೂಡ ಅವ್ರದ್ದು ಭಾಳ ತಲೆಗೆ ಹಚ್ಕೊಳ್ಳೋದಿಲ್ಲ ಅವರು. ನಮ್ದು ಹಂಗದರಿ, ನಮ್ದು ಹಿಂಗದರಿ, ಇದೆಲ್ಲ ಅವಿದ್ಯಾದ ಲಕ್ಷಣ, ಅಜ್ಞಾನದ ಲಕ್ಷಣ. ಮಹಾರಾಜರು ಕೇಳಿದ್ರು ಒಬ್ಬರು ಪಂಢರಪುರದಾಗ, ಮಹಾರಾಜ್ ನಿಮಗೆ ಪ್ರಾಪಂಚಿಕರು ಹೆಂಗೆ ಕಾಣಿಸ್ತಾರೆ? ಮಹಾರಾಜರು ಒಂದು ದಿವಸ ಹೇಳ್ತಾನಂತೆ, ಮತ್ತೊಂದು ದಿವಸ ಅವ್ರು 4 ಮಂದಿ ಶರೆ ಕುಡಿದು ಒಬ್ರಿಗಿಂತಲೂ ಒಬ್ರು ಜೋರದಾರ ಹಾಡ್ಕೋತ ಹೊಂಟಿದ್ರು. ಒಬ್ಬ ಹಾಡ್ದ, ಇನ್ನೊಬ್ಬ ಬಂದ, ನಿನಗೆ ಹಾಡ್ಲಿಕ್ಕೆ ಬರ್ತದೆ, ಇದಕ್ಕೇನು ಹಾಡು ಅಂತಾರೆ, ನಾ ಹಾಡ್ತೀನಿ ನೋಡೋಣ. ಅವ ಇನ್ನೊಂದು ದಿವಸ ಜೋರ, ಅವ 3ನೇದ ಬಂದ, ಇಬ್ಬರಿಗೂ ತಲೆನೇ ಇಲ್ಲ ಅಂದ, ನಿಮ್ಗೆ ಹಾಡುವುದಂದ್ರೆ ಏನು ಗೊತ್ತಿಲ್ಲ, ನಾ ಹಾಡ್ತೀನಿ ನೋಡೋಣ. ಮುಂದೆ 4ನೇದ ಅವನ ಮುನಿ ಹಾಡಿದ. ಮಹಾರಾಜ ಜೊತೆಗಿದ್ದವ್ರು ಕೇಳಿ, ಇವ್ರು ಹೆಂಗೆ ಕಾಣಿಸ್ತಾವೆ, ಏನು ಶರೆ ಕುಡಿದು ಒಂದಕ್ಕಿಂತಲೂ ತಾವ ಶಾಣ್ಯಾರ, ತಾವ ದೊಡ್ಡ ಇವರು ಅನ್ಕೋತ ಹಾಡ್ಕೋತ ಕುಣ್ಕೋತ ಹೊಂಟಾವ. ಮಹಾರಾಜರು ಸತ್ಪುರುಷರಿಗೂ ಪ್ರಾಪಂಚಿಕರು ಹಿಂಗೆ ಕಾಣಿಸ್ತಾರೆ. ಹಿಂಗಾಗಿ ಅವರು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದು, ಹೇಳುವಾಗ ಕೇಳ್ತಾರೆ, ಕೇಳಿದ್ರು ಬಿಟ್ಟರು ಅವು ನಮ್ಮ ಹಣೆ ಬಾರ ಹಂಗೆ, ನಮ್ಮ ಪರಿಸ್ಥಿತಿನ ಹಂಗದ. ಮಹಾರಾಜರು ಸೋಲಾಪುರಕ್ಕೆ ಹೋದಾಗ ಅಲ್ಲಿ ಒಬ್ಬರು ವಕೀಲರು ಅವ್ರನ್ನ ಭೇಟಿ ಅಲ್ಲಿಗೆ ಬರ್ತಿದ್ರು. ಏನು ದೊಡ್ಡ ಸಾಧುವಾಗಿ ಏನು ದೊಡ್ಡ ಗಳಿಸೀನಿ, ನಾ ನೋಡು ಹೆಂಗೆ ದುಡ್ಡು ಗಳಿಸೀನಿ, ಮದಿ ಕಟ್ಸೀನಿ, ಮದುವೆ ಮಾಡ್ಕೊಂಡೀನಿ, ಪ್ರಪಂಚ ಮಾಡ್ತೀನಿ, ಗಾಡಿ ತೊಗೊಂಡೀನಿ. ಮಹಾರಾಜರು ಹೇಳಿದರು, ಇದ್ಕೋರ್ತಕ್ಕ ನಿಂದು ಇದೆಲ್ಲ ಮಾತಾಡೋದು ಹೆಂಗೆ ಅನ್ನಿಸ್ತದೆ ಗೊತ್ತೇನು? ಒಬ್ಬ ಜಗ್ಗ ಕುಡಿದು ಘಟಾರ ಬಿದ್ದು, ನಾನು ಇಂದ್ರ ಭವನದಲ್ಲಿದ್ದೀನಿ, ನಾನು ಅಮರಾವತಿ ಒಳಗಿದ್ದೀನಿ ಅನ್ನಂಗೆ ಆಗ್ತದೆ. ಇವೆಲ್ಲ ಅಮರಾವತಿ ರೀ ಇರ್ಕೋದ. ನಾ ಯಾಕೆ ಹೇಳಿಕ್ಕೆ ಹತ್ತೀನಿ ಅಂದ್ರೆ, ವಿಸ್ಮರಣೆ ಒಳಗಿಂದ ಏನು ನಿರ್ಮಾಣ ಆಗ್ತದನೋ ಅದು ದುಃಖ ಅಂತದ. ಸ್ಮರಣೆ ಅರ್ಥಾತ್ ಅವಿದ್ಯಾದೊಳಗಿಂದ ಏನು ನಿರ್ಮಾಣ ಆಗ್ತದನೋ, ಅವಿದ್ಯಾದೊಳಗಿಂದ ಏನು ನಿರ್ಮಾಣ ಆಗ್ತದಂದ್ರೆ ವಿಸ್ಮರಣೆ ನಿರ್ಮಾಣ. ಪ್ರಪಂಚದ ಸರ್ವಸ್ವವನ್ನು ಭಾವ ನಿರ್ಮಾಣ ಆಗ್ತದೆ. ಪ್ರಪಂಚ ಮಾಡಿನೇ ನಾನು ಸುಖಿ ಆಗ್ತೀನಿ ಅನ್ನೋ ಭಾವ ನಿರ್ಮಾಣ ಆಗ್ತದೆ. ನನ್ನ ಮಕ್ಕಳಿಗೆ ನಾನು ಭಾಳಷ್ಟು ಓದಿಸಿದೆ ಅಂದ್ರೆ ಅವು ಸುಖಿ ಆಗ್ತವೆ, ನಾವು ಸುಖಿ ಆಗ್ತೀವಿ ಅಂತೇನು ಅನ್ನಿಸ್ತದೋ ಇದು ಅವಿದ್ಯಾದ ಲಕ್ಷಣ. ನಿನ್ನ ರಾತ್ರಿ ಕನಸಿನಾಗ ಒಬ್ಬವ ಅಲ್ಲ, ಜನಕ ರಾಜ ಕನಸಿನಾಗ ಭಿಕಾರಿಯಾಗಿದ್ದ, ಭಿಕ್ಷಾ ಬೇಡ್ಕೋತ ಅಡ್ಡಾಡ್ತಿದ್ದ. 15 ದಿವಸ ಆದರೂ ಅವನಿಗೆ ಭಿಕ್ಷಾ ಸಿಕ್ಕಿದ್ದಿಲ್ಲ. ಕೊನೆಗೆ ಅಗದಿ ನಿರ್ವಿಣ್ಯ ಆಗಿದ್ದ. ಅವತ್ತು ಭಿಕ್ಷಾ ಸಿಕ್ಕಿದ್ದಿಲ್ಲ ಅಂದ್ರೆ ಅವನು ಮೂರ್ಛಾ ಬಿದ್ದು ಸತ್ತ ಹೋಗೋ ಪರಿಸ್ಥಿತಿ. ಒಂದು ಆಶ್ರಮದಾಗ ಒಂದು ಸ್ವಲ್ಪ ಭಿಕ್ಷಾ ಹಾಕಿದಿತ್ತು. ಅವತ್ತು ಭಾಳ ಹೊಟ್ಟಿದ್ವು. ಒಂದಿಷ್ಟು ಖಿಚಡಿ ಇತ್ತು, ಖಿಚಡಿ ಹಾಕಿದ್ರು. ಅಷ್ಟರ ಒಂದು ಕಾಯಿ ಬಂದು ಆ ತಟ್ಟಿ ಬಡದು ಹೋದ ಕೂಡಲೇ ಅದು ಸಹಿತ ರಾಡ್ಯಾಗಿ ಬಿಟ್ಟು ಸತ್ತೆ ಅಂತ ಒದರ್ಲಿಕ್ಕೆ ಮರ್ಗಯ ಮಗ್ಗೆಲ್ಲ ಹೆಂಡ್ತಿ ಮಾಡ್ಕೊಂಡಿದ್ರು. ಗಾಬರಿಯಾಗಿ ಎಬ್ಸಿದ್ಲು, ಉಠೋ ಕ್ಯಾ ಹೋಗ ಮರ್ಗಯ. ಆಮೇಲೆ ಅವನು ಎದ್ದು ಕೇಳ್ತಾನೆ ಹೆಂಡ್ತಿನ, ಕ್ಯಾ ಓ ಸಚ್ಚೆ ಕೆ ಏ ಸಚ್ಚೆ, ಹಿಂಗೆ ಏನಾಗಿದೆ, ಹಿಂಗ್ಯಾಕೆ ಮಾತಾಡ್ಕತ್ತೀನಿ ನೀವು? ನೇ ಓ ಸಚ್ಚೇಕ ಏ ಸಚ್ಚೆ. ಆಕೆಂದು ಸ್ವಲ್ಪ ಏನೋ ಆಗ್ಯದ. ವೈದ್ಯನ ಕರೆಸಿದ್ರು, ವೈದ್ಯನ ನಾಡಿ ಹಿಡಿದು ನೋಡಿದ್ರು. ವೈದ್ಯರಾಜ್ ಓ ಸಚ್ಚೇಕ ಏ ಸಚ್ಚೆ. ವೈದ್ಯರು ಅಂದರು, ಸ್ವಲ್ಪ ಕಕ್ಕಿಡದ. ಅಷ್ಟೊತ್ತಿಗೆ ಅಷ್ಟಾವಕರು ಬಂದರು. गुरु महाराज वो सच है कि ये सच है? बेटा दोनों सच नहीं है, वो भी सच नहीं और ये भी सच नहीं. ಹೆಂಗೋ ये भी सच नहीं वो भी सच नहीं. ಇದು ಖರೆ ಅಲ್ಲ, ಅದು ಖರೆ. ಅರ್ಥಾತ್ ನಮ್ಗೆ ಇದು ಎಲ್ಲ ಏನು ಅವಿದ್ಯೆಯ ಪ್ರಭಾವನೆ. ಅವಿದ್ಯಾದ ಮುಖ್ಯ ಲಕ್ಷಣ ಏನು ಅಂದರೆ ವಿಸ್ಮರಣೆ. ವಿಸ್ಮರಣೆ ಒಳಗಿಂದ ಉಂಟಾಗಿರ್ತಕ್ಕಂಥ ದುಃಖಕ್ಕೆ ನಾವು ಏನು ತಿಳ್ಕೊಂಡ್ಬಿಟ್ಟಿವಿ ಅದು ಖರೆ ಅಂತ ತಿಳ್ಕೊಂಡ್ಬಿಟ್ಟು ಪರ್ಯವಸಾನ ದುಃಖ. ಅವಿದ್ಯಾದೊಳಗಿಂದ ವಿಸ್ಮರಣೆ ನಿರ್ಮಾಣ ಆಗ್ತದೆ. ವಿದ್ಯಾ ಅನ್ನುವಂಥ ಶಕ್ತಿಯೊಳಗಿಂದ ಸ್ಮರಣೆ. ವಿದ್ಯಾ ಏನು ಮಾಡ್ತದೆ ಅಂದರೆ ಪ್ರಪಂಚವನ್ನು ಮುಚ್ಚಾಕಿ, ಪ್ರಪಂಚ ಏನು ಖರೆ ಅಲ್ಲ ಅದನ್ನು ಮುಚ್ಚಾಕಿ ಪರಮಾತ್ಮ ಖರೇದ, ಭಗವಂತ ಖರೇದ, ನಾಮಸ್ಮರಣೆ ಖರೆ ಅದ ಅನ್ನೋದನ್ನು ತೋರಿಸ್ತದೆ. ಖರೆ ಅದು.
ಆದ್ರೆ ಪಾಪ ನಮ್ಮ ಅಂತಃಕರಣಗಳು ಇಷ್ಟು ವಿದ್ಯಾದರಿ ಇಷ್ಟು ಅವಿದ್ಯತ್ತು. ಯಾಕಂದ್ರೆ ನಾವು ಸ್ಮರಣೆ ಎಷ್ಟು ಅದರಷ್ಟ ವಿದ್ಯಾ, ವಿಸ್ಮರಣೆ ಎಷ್ಟು ಅದರಷ್ಟ ವಿದ್ಯಾ. ನಮ್ದೆಲ್ಲ ಅವಿದ್ಯಾದೊಳಗಿನ ಪರಾಕ್ರಮ ಅವ್ರಿ. ನಾವು ಶ್ರೀಮಂತ ಇದ್ದೀನಿ, ನಂದಾದದ ನಂದಿದದ, ನಾ ಶಾಣೆ ಇದ್ದೀನಿ, ಇದೆಲ್ಲ ಅವಿದ್ಯಾದಿಂದ ಪಚಾಡಲೇ ಲೋಗೋಂಕ ಬಾತ್. ಅವಿದ್ಯೆಯಿಂದ ಅಗದಿ ಇದು ಆಗಿರ್ತಕ್ಕಂಥ ಜನ ಇದ್ರೊಳಗೆ ಏನು ಅರ್ಥ ಇಲ್ಲ. ಆದ್ದರಿಂದ ಸತ್ಪುರುಷರು ಏನಂತ ಅದಂದ್ರೆ ಹಾಗಾದ್ರೆ ನಮ್ಗೆ ಪ್ರಪಂಚ ರುಚಿ ಹತ್ತು ಅಲ್ತಲ್ಲ, ನಾವು ಏನು ಮಾಡೋದು? ಕಾಳಜಿ ಮಾಡೋ ಕಾರಣ ಇಲ್ಲ. ನಾಮದಲ್ಲಿ ರುಚಿ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಮಗೆ ರುಚಿ ಅನ್ನಿಸ್ಬೇಕಾದ್ರೆ ನಾವೇನು ಮಾಡಬೇಕು? ಸಹವಾಸ. ಭಗವಂತನ ನಾಮದ ಸಹವಾಸ ನಾವು ಆಗ್ರಹಪೂರ್ವಕವಾಗಿ ಮಾಡ್ಕೋತ ಹೋದ್ವಿ ಅಂದ್ರೆ ನಮಗೆ ನಾಮ ರುಚಿ ಹತ್ತು. ರುಚಿ ಹತ್ತಿದಂಗೆ ಪ್ರಪಂಚ ಇದು ತಾನಾಗಿ ಕಳಚಿ ಬೀಳಿ. ಅರ್ಥಾತ್ ಏನು ಅಂದ್ರೆ ಆವಾಗ ಮನಸ್ಸಿಗೆ ಖರೆ ಶಾಂತಿ ಸಮಾಧಾನ ಆಗ್ತದೆ, ನಮಗೆ ಭಾಳ ಮನಸ್ಸಿಗೆ ಸಂತೋಷ ಆಗ್ತದೆ. ಇಂಥ ಆಯೋಜನೆಗಳ ಸಮಾಜದಲ್ಲಿ ಎಲ್ಲ ಹಾಕೋತ ಇರಬೇಕು. ಇದರೊಳಗಿಂದ ಏನಾದರೂ ಚೂಚಾರ ನಮ್ಮ ಅಂತಃಕರಣಗಳು. ನಮಗೊಬ್ಬರು ಫೋನ್ ಮಾಡ್ತಿದ್ರು ಸಂಡೂರಿಂದ, ಹೆಣ್ಮಗಳು ಗೀತಾ ಅಂತ. ಈಗ ಅಲ್ಲಿ ಶೃಂಗೇರಿ ಹತ್ರ ಕೊಪ್ಪ ಅಂತದ, ಅಲ್ಲಿರ್ತಾರೆ. ಅವ್ರ ಮಕ್ಕಳು ಇಷ್ಟು ಅಂತಿದ್ದಾರೆ. ಚಲೋ ಹೆಣ್ಮಗಳು. ಅರ್ಥಾತ್ ಅದರು ಅವು ಟ್ರಕ್ ಹೋಗ್ತಿದ್ದು, ಊರಾಗೆಲ್ಲ ಅಡ್ಡಾಡ್ತಿದ್ದು, ತುಂಬಿದ್ದು ಟ್ರಕ್ ಬರೇ ಮಣ್ಣು. ಆ ಸೊಂಡೂರು ತುಂಬ ಕೆಂಪು ಮಣ್ಣು, ಧೂಳ. ಹಿಂಗಾಗಿ ಅಲ್ಲಿ ಹೆಣ್ಮಕ್ಳು ಅದು ಹೊರಗೆ ಬರತ್ತಿದ್ದಿಲ್ಲ, ಆಕಿನೂ ಹೊರಗೆ ಭಾಳ ಬರ್ತಿದ್ದಿಲ್ಲ. ಬರೀ ಟ್ರಕ್ ಹೋದು ಅಂದ್ರೆ ಹುಯ್ಯಿ ಅಂತ ಧೂಳ. ಆಕೆ ಫೋನ್ಯಾಗ ನನಗೆ ಹೇಳಿದ, ಗುರುಗಳ ನೀವು ನಾಮಸ್ಮರಣೆ ಕೊಟ್ಟು ಎಷ್ಟು ನಮ್ಮ ಮ್ಯಾಗೆ ಹಿತ ಮಾಡಿದ್ರಿ, ಯಾಕೆ ರೀ ಕುಳ್ಯಾಕೆ ಹೇಳಿದ್ಲು. ಈಗ ನಮಗೆ ಹೊರಗೆ ಹೋಗೋ ಪ್ರಶ್ನೆ ಇಲ್ಲರಿ. ನಾವು ಮನೆ ಅಡ್ಡಾಡುವಂಥ ಪರಿಸ್ಥಿತಿನೇ ಇಲ್ಲ. ಹಿಂಗಾಗಿ ಇಡೀ ದಿವಸ ನಾವು ಬಾಗಿಲು ಹಾಕ್ಕೊಂಡು ಒಳಗೆ ಕೂಡ್ಬೇಕಾಗ್ತದೆ. ನಾವು ನಾಮಸ್ಮರಣೆ ಮಾಡ್ತೀವಿ, ಪ್ರವಚನ ಓದ್ತೀವಿ, ಜಪ ಮಾಡ್ತೀವಿ. ಎಷ್ಟು ಮನಸ್ಸಿಗೆ ಸಮಾಧಾನ. ವಾ ಖರೆ ಅದಂತೆ. ಪರಿಸ್ಥಿತಿನೂ ಎಷ್ಟು ಅನುಕೂಲ ಆಯ್ತು ನೋಡ್ರಿ. ಹಂಗೆ ಪರಿಸ್ಥಿತಿ ಹಂಗೆ ಇರ್ಕೋಲ್ತಾಗ ಆಕೆಗೆ ನಾಮಸ್ಮರಣೆ ಚಲೋ ಅನಿಸಿದ್ದಕ್ಕೆ ಅಷ್ಟು ಖುಷಿ ಆಗ್ತಿಲ್ಲ. ಹಂಗೆ ನಮಗೆ ಅನ್ನಿಸ್ಬೇಕು. ಮಹಾರಾಜರ ಶಬ್ದ ಹೇಳಬೇಕು. ಮಹಾರಾಜರು ಹೇಳಿ ನಮಗೆ ಯಾವುದೋ ಒಂದು ಅಗದಿ ಸೇರು ಪದಾರ್ಥ ಬೇಡ ಊಟಕ್ಕೆ. ಅವಾಗ ಅಗದಿ ಮಸ್ತ್ ಊಟ ಮಾಡಿ ಎದ್ವಿ. ಅವಾಗ ಯಾಕೆ ಹೆಂಗೆ ಒಂದು ಅಗದಿ ಖುಷಿ ಸಮಾಧಾನ ಅನ್ನಿಸ್ತದನೋ ಹಂಗೆ ಒಂದು ತಾಸು ನಾಮಸ್ಮರಣೆ ಮಾಡಿ ಎದ್ದ ಒಳಗೆ ವಾ ಮಸ್ತ್ ನೋಡಿ ಅನ್ನಿಸ್ಬೇಕ್ರಿ. ನಮಗೆ ಸಾಕಾಗಿ ಹೋತ್ರಿ ಅಂತೀವಿ ನಾವು. ತಾಸು ಗಟ್ಟಲೆ ಕೂತ್ ಹೊರಗೆ ಹೋಗಿ ಮುಗಿಲೇ ಇಲ್ಲ. ಮತ್ತು ಅದ್ರಾಗ ಒಳಗೆ ಬಂದರು, ಇನ್ನೊಂದು ಅರ್ಧ ತಾಸು ಮಾಡಿಬಿಡ್ರಿ ಅಂದರು. ಮುಂಚೆ ತಲೆ ಕೆಟ್ಟು ಹೋಗಿತ್ತ, ಅದ ಇನ್ನೊಂದು ಅರ್ಧ ತಾಸು ಮಾಡಿಬಿಡ್ರಿ ಅಂದ ಕೂಡಲೇ ಸಹವಾಸ ಇದ್ವಿ ಮುಖ್ಯ ಕಾರಣ. ಸಹವಾಸದಿಂದ ಎಂಥವ್ರದ ಜೊತೆಗೆ ನಮಗೆ ಪ್ರೀತಿ ಅಂತಃಕರಣ ಬೆಳೀತದೆ. ಅವು ಎದೆದಕ್ಕೂ ಕೆಲಸಕ್ಕೆ ಬಾರದೇ ಇರ್ತಾವೆ ಅಂಥವ್ರ ಜೊತೆಗೆ ಅನ್ಬೇಕು. ನಾಮದ ಸಹವಾಸದಿಂದ ನಾಮದ ಬಗ್ಗೆ ನಮ್ಮ ಅಂತಃಕರಣದಾಗ ಪ್ರೀತಿ ಭಾವನಾ ಪ್ರೇಮ ಬೆಳೆ ಇನ್ನಷ್ಟು ಮಾಡಬೇಕು ಅನ್ನಿಸ್ಲಿಕ್ಕೆ ಹತ್ತಿಯೋದು ನಮ್ಮದು ಕೆಲಸ ಆದಾಗ ಇರ್ಬೋದು. ನಿಜವಾಗಿ ನಮ್ಮ ಮನ್ಸೂರ್ ಅವರು ಬಹಳ ದಿವಸದಿಂದ ಹೇಳ್ತಿದ್ರು, ನಮಗೂ ಒಂದು ಸಲ ಬರ್ಬೇಕು ಅನ್ನಿಸ್ತಿತ್ತು. ಅವ್ರಿಗೆ ಭಾಳ ನಮ್ಮ ಬಗ್ಗೆ ಕಳಕಳಿ ಪ್ರೀತಿ ಮತ್ತು ಬಹಳಷ್ಟು ಅವರಿಗೆ ಒಂದು ಆಧಾರದ ಭಾವನೆ, ಗೌರವ ಭಾವನೆ ಇದೆ. ಅವರು ಏನಾದರೂ ವಿಚಾರ ಮಾಡ್ತಾನೆ ಇರ್ತಾರೆ. ಇಂಥ ಒಂದು ಸಾತ್ವಿಕ ಸಮಾಜ ನಿರ್ಮಾಣ ಆಗಬೇಕಾಗಿದೆ. ಜೀವನದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ, ವಾಸನೆ, ನಾಮಸ್ಮರಣೆ, ಪರಮಾರ್ಥದ ಬಗ್ಗೆ ಕೂತಾಗ ಒಂದು ಸ್ವಲ್ಪ ವಿಚಾರ ಮಾಡಬೇಕು, ಒಂದು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಜೀವನ ಅನಿವಾರ್ಯದ, ಆಯುಷ್ಯ ಅನಿವಾರ್ಯದ, ಬದುಕು ಅನಿವಾರ್ಯದ. ಆದ್ರೆ ನಾವು ಕುರುಬರು ನಾವು ಆರಾಮಿದ್ದೀವ್ರಿ ಅನ್ನುವಂಥ ಆರಾಮ ನಮಗೆ ಅಪೇಕ್ಷಿತಿಲ್ಲ.
ತಿಳುವಳಿಕೆ ಆರಾಮ್ ಬೇಕಾಗಿದೆ. ನಾವು ತಿನ್ಕೊಂಡು ಉಳ್ಕೊಂಡು ಆರಾಮಿದ್ದೀವ್ರಿ, ಇದೇನು ಖರೇ ಲಕ್ಷಣ ಅಲ್ಲ. ನಮ್ಮ ಜೀವನವನ್ನು ಅರ್ಥ ಮಾಡಿಕೊಂಡು ಆರಾಮಿದ್ದೀವಿ ಅಂದರೆ, ಆರಾಮತೆಯ ಒಂದು ಸಾಧನೆಯಲ್ಲಿ ಇದ್ದುಕೊಂಡು ಆರಾಮಿದ್ದೀವಿ ಅಂದ್ರೆ ಅದು ಖರೆ ಆರಾಮ. ಅಂಥ ಒಂದು ಸಮಾಧಾನವನ್ನು ಭಗವಂತ ನಮಗೆ ಕೊಳ್ಳಿ, ಸದ್ಗುರು ನಮಗೆ ಕೊಳ್ಳಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾ, ನಾನು ಸದ್ಗುರುದಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದೇನು ಅಂದರೆ, ನಾವೆಲ್ಲರೂ ನಮಗೆಲ್ಲರಿಗೂ ಭಗವಂತ ಸದ್ಗುರು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ ಜೈ.